ಈ ಕೃಷ್ಣನ ಆಹ್ಲಾದಿನಿ ಶಕ್ತಿಯೇ ರಾಧಾರಾಣಿ. ಪ್ಲೆಷರ್ ಗಿವಿಂಗ್ ಪೊಟೆನ್ಸಿ. ರಾಧಾ ಅಂದ್ರೆ ಭಗವಂತನ, ಕೃಷ್ಣನ ಅತ್ಯುನ್ನತ ಪರಮೋಚ್ಚ ಆರಾಧಕಿ. ಅಲ್ಲಿ ತೊಟ್ಟಿಲಲ್ಲಿ ಮಲಗಿಸಿರ್ತಾರೆ ಮಗುನ, ಇನ್ನು ಕಣ್ಣು ಮುಚ್ಚೆ ಇರುತ್ತೆ ಮಗು. ಕೃಷ್ಣ ತನ್ನ ಪುಟ್ಟ ಕೈಗಳಿಂದ ರಾಧಾರಾಣಿಯ ಕೈಯನ್ನು ಮುಟ್ತಾನೆ. ಆಗ ತಕ್ಷಣ ರಾಧಾರಾಣಿ ತನ್ನ ಕಣ್ಣನ್ನು ಬಿಡ್ತಾಳೆ. ಅವಳು ನೋಡುವ ಮೊದಲ ವ್ಯಕ್ತಿ ಕೃಷ್ಣ. ನೋಡಿ, ಬರ್ಸಾನಾದಲ್ಲಿ ಬ್ರಹ್ಮನೇ ತಪಸ್ಸು ಮಾಡಿ ಅವನು ನಾನು ರಾಧಾಕೃಷ್ಣರ ಲೀಲೆಗಳನ್ನು ವಿಟ್ನೆಸ್ ಮಾಡಬೇಕು, ನೋಡಬೇಕು ಅನ್ನುವ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಕೃಷ್ಣ ಅವರ ತಪಸ್ಸನ್ನು ಮೆಚ್ಚಿ, ನೀನು ಪರ್ವತವಾಗಿ ರೂಪವನ್ನು ತಾಳು, ನಿನ್ನ ಮೇಲೆ, ಪರ್ವತದ ಮೇಲೆ ನಾವು ಲೀಲೆಗಳನ್ನು ಮಾಡ್ತೇವೆ ಅಂತ ಕೃಷ್ಣ ಒಂದು ವರವನ್ನು ಕೊಟ್ಟಿರ್ತಾರೆ ಬ್ರಹ್ಮನಿಗೆ. ಸೊ ಆ ಬ್ರಹ್ಮದೇವರು ಬ್ರಹ್ಮಗಿರಿಯಾಗಿ ಅಲ್ಲಿ ಉದ್ಭವಿಸ್ತಾರೆ. ನಾನೊಂದು ಮಾತು ಕೇಳಿದ್ದೆ, ಅಂದರೆ ವೃಂದಾವನಕ್ಕೆ ಬರುವಂಥ 100 ಮಂದಿನಲ್ಲಿ 10 ಮಂದಿ ಮಾತ್ರ ಬರ್ಸಾನಾಗ ಹೋಗುವಷ್ಟು ಆ ಒಂದು ಅದೃಷ್ಟವನ್ನು ಪಡೆದಿರ್ತಾರೆ. ಕೃಷ್ಣನೇ ರಾಧಾರಾಣಿಯನ್ನ ಭೇಟಿ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಇದು ನಿಜಾನಾ? ಯಾಕೆ ವೃಂದಾವನದಲ್ಲಿ ಬರ್ಸಾನಾಗ ಅಷ್ಟು ಮಹತ್ವ? ದುರ್ವಾಸ ಮುನಿಗಳಿಂದ ಒಂದು ವರದಾನವನ್ನು ಪಡೆದಿದ್ಲಂತೆ ರಾಧಾರಾಣಿ. ನೀನು ಯಾವುದೇ ರೀತಿಯ ಖಾದ್ಯವನ್ನ ಪ್ರಿಪೇರ್ ಮಾಡಿದ್ರು ಕೂಡ, ಅಡುಗೆ ಮಾಡಿದ್ರೆ ಅದು ಅಮೃತ ತುಲ್ಯವಾಗುತ್ತೆ ಅಂತ. ನೋಡಿ, ವೃಂದಾವನದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ರಾಧಾಕೃಷ್ಣರ ಭೇಟಿ ಪ್ರತಿ ದಿವಸ ಆಗುತ್ತೆ ಇವತ್ತು ಕೂಡ. ಆ ಸ್ಥಳಗಳನ್ನ ಯೋಗ ಪೀಠ ಅಂತ ಕರೀತಾರೆ. ರಾಧಾರಾಣಿಯ ಅನುಗ್ರಹ ಇಲ್ಲದೆ ನನ್ನ ಅನುಗ್ರಹ ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೃಷ್ಣನ ಮಾತು. ಇಷ್ಟೆಲ್ಲ ಇದ್ರೂ ಕೂಡ ಶ್ರೀಮದ್ ಭಾಗವತದಲ್ಲೇನೆ ಯಾಕೆ ಅವರ ಉಲ್ಲೇಖ ಇಲ್ಲ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ರಾಧೆ ರಾಧೆ ಅಂತ ಹೇಳೋದ್ರ ಮೂಲಕ ನಾನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರೋದು ಭಕ್ತಿ ಪ್ರೀತಿಗೆ ಇನ್ನೊಂದು ಹೆಸರು ಅಂದ್ರೆ ರಾಧಾರಾಣಿ. ರಾಧಾರಾಣಿ ಯಾರು, ಇವರ ಚರಿತ್ರೆ ಏನು, ಈ ಎಲ್ಲ ವಿಚಾರಗಳನ್ನ ನಾವಿವತ್ತು ತಿಳ್ಕೊಳ್ತಾ ಇದೀವಿ. ಇದನ್ನೆಲ್ಲ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಬೆಂಗಳೂರಿನ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿರುವಂತ ಶ್ರೀ ವಿಗ್ರಹ ಪ್ರಭು ಇದ್ದಾರೆ. ನಮಸ್ತೆ ಪ್ರಭು. ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಗಿದ್ದೀರಿ? ನಾನು ಬಹಳ ಚೆನ್ನಾಗಿದ್ದೀನಿ, ಭಗವಂತನ ಅನುಗ್ರಹದಿಂದ. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ಬೇಕು. ಯಾಕಂದ್ರೆ ಕಳೆದ ಬಾರಿ ನಾವು ಭಗವದ್ಗೀತೆ ಬಗ್ಗೆ ಇದೇ ತರ ಟೈಮಲ್ಲಿ ಕೂತು ಒಂದ್ಸತಿ ಮಾತಾಡುವಾಗ ತಮ್ಮ ಹತ್ರ ನಾನು ಹೇಳಿದ್ದೆ ವೃಂದಾವನಕ್ಕೆ ಹೋಗ್ಬೇಕಂತ ಬಹಳ ಆಸೆ ಇದೆ ಅಂತ. ತಾವ್ ಹೇಳಿದ್ರಿ ರಾಧಾರಾಣಿ ಅನುಗ್ರಹ ಆದ್ರೆ ನಿನ್ನನ್ನ ಕರ್ಸ್ಕೋತಾರೆ ಅಂತ. ರಾಧಾರಾಣಿ ಅನುಗ್ರಹನೂ ಆಯ್ತು, ನನ್ನನ್ನ ವೃಂದಾವನಕ್ಕೂ ಕರ್ಸ್ಕೊಂಡಿದ್ರು. ಒಂದು ಬಹಳನೇ ಬ್ಯೂಟಿಫುಲ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಆಯ್ತು. ಅದಕ್ಕೆ ಮತ್ತೆ ತಮ್ಮನ್ನ ಬಿಡದೆ ಈ ಸಲ ರಾಧಾರಾಣಿ ಬಗ್ಗೆ ಮಾತಾಡಿಸ್ಬೇಕಂತ ಇವತ್ತಿನ ಕಾರ್ಯಕ್ರಮ ಮಾಡ್ತಿದ್ದೀನಿ. ಬಹಳ ಸಂತೋಷ. ಹೇಗಿತ್ತು ನಿಮ್ಮ ವೃಂದಾವನದ ಭೇಟಿ? ವೃಂದಾವನದ ಭೇಟಿ ಆಕ್ಚುಲಿ ನಾನು ಮೊದಲು ನಿಮ್ಮ ಹತ್ರ ಅದನ್ನೇ ಶೇರ್ ಮಾಡಬೇಕು. ಯಾಕಂದ್ರೆ ವೃಂದಾವನದ ಬಗ್ಗೆ ಏನೂ ಗೊತ್ತಿಲ್ಲದೆ ಇಲ್ಲೂ ಕೂತು ತಮ್ಮ ಹತ್ರ ಮಾತಾಡೋದಕ್ಕೂ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ ಮೇಲಿಂದ ಆ ಎಕ್ಸ್ಪೀರಿಯನ್ಸ್ಗೂ ಬಹಳನೇ ವ್ಯತ್ಯಾಸ ಇತ್ತು. ಆದರೆ ರಾಧಾರಾಣಿ ಅಲ್ಲಿ ಕರೆಸ್ಕೊಂಡಾಗ ಅಲ್ಲಿನ ಅನುಭವ, ರಾಧಾಕೃಷ್ಣರ ಅಲ್ಲಿ ಭಕ್ತಿ, ಆಮೇಲೆ ಅವರ ಪ್ರೆಸೆನ್ಸ್ನ ಫೀಲ್ ಮಾಡೋದಾಗಿರ್ಬೋದು. ಅಥವಾ ನಾವೇನು ಭಕ್ತಿ ಅಂತೀವಿ, ನಾವು ಸುಮ್ಮನೆ ದೇವರ ಪೂಜೆ ಮಾಡ್ತೀವಿ, ಕೈ ಮುಗಿತೀವಿ ಇಲ್ಲಿ. ಬಟ್ ಅಲ್ಲಿ ಕೃಷ್ಣ ಓಡಾಡಿದ ಜಾಗ ಅಂತ, ನೆಲದ ಮೇಲೆ ಉರುಳು ಸೇವೆ ಮಾಡ್ತಾರೆ, ಪರಿಕ್ರಮ ಮಾಡ್ತಾರೆ. ಸೊ ಅದನ್ನ ನೋಡಿ ನಿಜವಾಗ್ಲೂ ಒಂಥರ ಸ್ಟನ್ ಆಯ್ತು ನಮಗೆ. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಒಂದ್ಸತಿ ಹೋಗಿ ಬಂದು ಸಮಾಧಾನ ಆಗ್ಲಿಲ್ಲ, ಮತ್ತೆ ಮತ್ತೆ ಹೋಗ್ಬೇಕು ಅನ್ನೋಂತ ಆಸೆ ಇದೆ ಮನಸ್ಸಲ್ಲಿ. ಅದೇ ವೃಂದಾವನ ಧಾಮದ ಒಂದು ಪ್ರಭಾವ. ಹೌದು ಹೌದು. ಸೊ ಆ ಪ್ರಭಾವ ನನ್ನ ಮೇಲೆ, ಪರಿವಾರದವ್ರ ಮೇಲೆಲ್ಲ ಜೋರಾಗಿ ಬೀರಿದೆ ಅಂತ ಹೇಳ್ಬೋದು. ತುಂಬಾ ಸಂತೋಷ. ಸೊ ಹಾಗಾಗಿ ಇವತ್ತು ದಯವಿಟ್ಟು ನಮಗೆ ರಾಧಾರಾಣಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ತಾವು. ಪ್ರಾರ್ಥನೆಯಿಂದ ನಾವು ಶುರು ಮಾಡೋಣ. ಆಗ್ಲಿ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪ್ರಭು, ನಾನು ಈ ಪಾಡ್ಕಾಸ್ಟ್ ಮಾಡೋದಕ್ಕೆ ಮೊದಲ ಕಾರಣ ಏನಂದ್ರೆ, ನಮ್ಮಲ್ಲಿ ಇಲ್ಲಿರುವಂಥ ಸೌತ್ ಇಂಡಿಯಾದಲ್ಲಿರುವಂಥ ಸಾಕಷ್ಟು ಆಚಾರ್ಯರು ರಾಧಾರಾಣಿ ಬಗ್ಗೆ ಮಾತಾಡುವಾಗ ಅವರು ಕೃಷ್ಣನ ಹೆಂಡತಿಯರಲ್ಲಿ ಒಬ್ರು ಅಥವಾ ರಾಧಾರಾಣಿ ಒಬ್ಬ ಶ್ರೇಷ್ಠವಾದ ಗೋಪಿ ಅಷ್ಟೇ ಅಂತ ಉಲ್ಲೇಖ ಮಾಡ್ತಾರೆ.
ಕೆಲವರು ರಾಧಾರಾಣಿ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಪ್ರಶ್ನೆ ಮಾಡ್ತಾರೆ. ಆದರೆ ನಾವು ವೃಂದಾವನಕ್ಕೆ ಹೋದಾಗ ನಮ್ಗಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರಾಧಾರಾಣಿ ಹುಟ್ಟಿದಂಥ ಜಾಗ ಇದೆ, ಅಂದರೆ ಸಿಕ್ಕಂಥ ಜಾಗ ಇದೆ, ಹೌದು. ಅವರ ಅರಮನೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಶ್ರೀಮದ್ ಭಾಗವತದಲ್ಲೇನೆ ಯಾಕೆ ಅವರ ಉಲ್ಲೇಖ ಇಲ್ಲ, ಯಾಕೆ ರಾಧಾರಾಣಿ ಬಗ್ಗೆ ಅಷ್ಟು ಪರಿಚಯನೇ ಇಲ್ಲ ಸುಮಾರು ಜನಕ್ಕೆ ಅಂತ. ನೋಡಿ, ರಾಧಾರಾಣಿ ಕೃಷ್ಣನ ಪರಮಶ್ರೇಷ್ಠ ಭಕ್ತಳು. ಹ್ಮ್. 5,000 ವರ್ಷಗಳ ಹಿಂದೆ ಕೃಷ್ಣ ಇಲ್ಲಿ ಪ್ರಪಂಚಕ್ಕೆ ಬಂದು ತನ್ನ ಲೀಲೆಗಳನ್ನು ಮಾಡಿದಾಗ ರಾಧಾರಾಣಿ ಯಾರು? ಕೃಷ್ಣನ ಅಂತರಂಗ ಆಹ್ಲಾದಿನಿ ಶಕ್ತಿ ಅಂತ ನಮಗೆ ವೈದಿಕ ಗ್ರಂಥಗಳಿಂದ ಆಚಾರ್ಯರ ಮೂಲಕ ನಮಗೆ ತಿಳಿದು ಬರುತ್ತೆ. ಅಂದರೆ ಪ್ರತಿಯೊಬ್ಬ ಜೀವಿಗೂ ಸಂತೋಷ ಪಡಬೇಕು ಅನ್ನುವ ಒಂದು ಭಾವನೆ ಇರುತ್ತೆ. ಈ ಭಾವನೆ ನಮಗೆ ಎಲ್ಲಿಂದ ಬಂತು? ಅದು ಜನ್ಮಾದ್ಯಸ್ಯ ಯತಃ. ಅಂದರೆ ಎಲ್ಲ ಭಾವನೆಗಳಿಗೂ ಮೂಲ ಕೃಷ್ಣ. ನಮಗೆ ಯಾವುದೇ ರೀತಿಯ ಭಾವನೆಗಳು, ಯಾವುದೇ ರೀತಿಯ ಗುಣಗಳು ನಮ್ಮಲ್ಲಿ ಇದ್ದಾವೆ ಅಂದರೆ ಅದರ ಮೂಲ ಕೃಷ್ಣ. ಸೊ ನಮಗೆ ಸಂತೋಷ ಪಡಬೇಕು ಅನ್ನುವ ಒಂದು ಮನೋಭಾವ ಇರುವುದಕ್ಕೆ ಕಾರಣ ಕೃಷ್ಣನಲ್ಲಿ ಅದು ಇದೆ ಅಂತ. ಕೃಷ್ಣನಲ್ಲಿ ಆಹ್ಲಾದಿನಿ ಶಕ್ತಿ ಅನ್ನುವುದು ಕೃಷ್ಣನ ಒಂದು ಅಂತರಂಗ ಶಕ್ತಿ. ಕೃಷ್ಣನಿಗೆ 3 ರೀತಿಯ ಶಕ್ತಿಗಳು: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ ಅಂತ. ಅಂತರಂಗ ಶಕ್ತಿ ಇಸ್ ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ಬೋದು ನಾವು. ಬಹಿರಂಗ ಶಕ್ತಿ ಅನ್ನೋದು ಮೆಟೀರಿಯಲ್ ಎನರ್ಜಿ. ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವ ಎಲ್ಲ ಸೃಷ್ಟಿ, ವೈವಿಧ್ಯ ಇವುಗಳೆಲ್ಲ ಆಗಿರುವುದು ಕೃಷ್ಣನ ಬಹಿರಂಗ ಶಕ್ತಿಯಿಂದ. ಮತ್ತೆ ತಟಸ್ಥ ಶಕ್ತಿ ಯಾರು ಅಂದರೆ ನಾವೇ, ಎಲ್ಲ ಜೀವಿಗಳು ಕೃಷ್ಣನ ತಟಸ್ಥ ಶಕ್ತಿಗಳು. ತಟಸ್ಥ ಶಕ್ತಿ ಅಂದರೆ ನಮಗೆ ಯಾವುದೇ ಒಂದು ಕ್ಷಣದಲ್ಲಿ ನಾವು ಕೃಷ್ಣನ ಸ್ಪಿರಿಚುವಲ್ ಎನರ್ಜಿಯಲ್ಲಿ ಇನ್ಫ್ಲೂಯೆನ್ಸ್ ಆಗಿರಬಹುದು, ಅಥವಾ ನಾವು ಕೃಷ್ಣನ ಮೆಟೀರಿಯಲ್ ಎನರ್ಜಿ ಒಳಗೆ ಇನ್ಫ್ಲೂಯೆನ್ಸ್ ಆಗಿರ್ತೇವೆ. ಇದನ್ನು ಮಾರ್ಜಿನಲ್ ಪೊಸಿಷನ್ ಅಥವಾ ತಟಸ್ಥ ಶಕ್ತಿ ಅಂತ ಕರೀತೇವೆ. ಸೊ ಈ 3 ಶಕ್ತಿಗಳಲ್ಲಿ ಅಂತರಂಗ ಶಕ್ತಿಯಲ್ಲಿ ಆಹ್ಲಾದಿನಿ ಶಕ್ತಿ ಅನ್ನುವುದು ಒಂದು ಪ್ರತ್ಯೇಕವಾದ ಒಂದು ಶಕ್ತಿ. ಅಂದರೆ ಕೃಷ್ಣನಿಗೆ ಆಹ್ಲಾದವನ್ನು ಕೊಡುವಂತಹ ಒಂದು ಶಕ್ತಿ, ಅದು ಆಹ್ಲಾದಿನಿ ಶಕ್ತಿ. ಆ ಆಹ್ಲಾದಿನಿ ಶಕ್ತಿ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅಂದರೆ ಈ ಅಧ್ಯಾತ್ಮ ಜಗತ್ತಿನಲ್ಲಿ ಪ್ರತಿಯೊಂದು ಶಕ್ತಿಯೂ ಕೂಡ ಒಂದು ವ್ಯಕ್ತಿತ್ವನೇ ಆಗಿದೆ. ಇದು ನಮಗೆ ತಿಳಿದು ಬರುವಂತಹ ವಿಷಯ ನಾವು ವೈದಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ. ಸೊ ಈ ಕೃಷ್ಣನ ಆಹ್ಲಾದಿನಿ ಶಕ್ತಿಯೇ ರಾಧಾರಾಣಿ. ಪ್ಲೆಷರ್ ಗಿವಿಂಗ್ ಪೊಟೆನ್ಸಿ. ಕೃಷ್ಣನ ಆಹ್ಲಾದವನ್ನು, ಅವನ ಆಹ್ಲಾದತೆಯನ್ನು ಹೆಚ್ಚಿಸುವಂತಹ ಒಂದು ಶಕ್ತಿ, ಒಂದು ವ್ಯಕ್ತಿ, ಅದು ರಾಧಾರಾಣಿ. ಸೊ ಈ ರಾಧಾರಾಣಿ ಬಗ್ಗೆ ನಮಗೆ ತಿಳಿದು ಬರಬೇಕು ಅಂದರೆ ನಾವು ವೈದಿಕ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಇಲ್ಲ ಅಂತ ನೀವು ಹೇಳಿದ್ರಿ, ಆದರೆ ಭಾಗವತದಲ್ಲಿ ನೇರವಾಗಿ ರಾಧಾರಾಣಿಯ ಹೆಸರು ಇಲ್ಲ, ನಿಜ. ಯಾಕೆ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. ಓಕೆ. ಶುಕಮುನಿಗಳು ಶ್ರೀಮದ್ ಭಾಗವತವನ್ನ ಪರೀಕ್ಷಿತ್ ಮಹಾರಾಜನಿಗೆ ಬೋಧಿಸ್ತಾರೆ. ಹೌದು. 7 ದಿನಗಳ ಕಾಲ ನಡೆಯುವ ಕಥೆ ಅದು. ಪುರಂದರದಾಸರು ಕೂಡ ಹೇಳಿದ್ದಾರೆ, 7 ದಿನದ ಕಥೆಯ ಕೇಳಿ ವೈಕುಂಠ ಕೇಳಿರೋ ಅಂತ. ಅಂದ್ರೆ ಇದು 7 ದಿವಸಗಳ ಕಾಲ ನಡೆಯುವ ಸಂವಾದ ಪರೀಕ್ಷಿತ್ ಮಹಾರಾಜನಿಗೆ ಮತ್ತೆ ಶುಕ ಮುನಿಗಳಿಗೆ. ಯಾಕೆ ಅಂದ್ರೆ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಶಾಪ ಆಗಿರುತ್ತೆ. ಅವನು 7 ದಿನಗಳ ಕೊನೆಯಲ್ಲಿ ತಕ್ಷಕನಿಂದ ಕಚ್ಚಿಸಿಕೊಂಡು ಅವನು ಸಾಯ್ತಾನೆ ಅನ್ನುವ ಒಂದು ಶಾಪ ಅವನಿಗೆ. ಸೊ ಈ 7 ದಿನಗಳಲ್ಲಿ ನಾನು ಏನು ಮಾಡಬೇಕು ಅಂತ ಎಲ್ಲ ಭಕ್ತರನ್ನ ಕೇಳಿದಾಗ, ಋಷಿ ಮುನಿಗಳನ್ನ ಕೇಳಿದಾಗ ಅವರೆಲ್ಲ ಹೇಳುವುದು ಒಂದು ಮಾತು, ನೀನು ಕೂತ್ಕೊಂಡು ಭಗವಂತನ ಬಗ್ಗೆ ನೀನು ಕಥಾಶ್ರವಣವನ್ನು ಮಾಡಬೇಕು ಅಂತ. ಆಗ ಶುಕಮುನಿಗಳು ಒಪ್ಪಿಕೊಳ್ತಾರೆ, ನಾನು ಶ್ರೀಮದ್ ಭಾಗವತವನ್ನ ನಿನಗೆ ಹೇಳ್ತೇನೆ, ನೀನು ಕೇಳು, ಕೂತ್ಕೊಂಡು ಕೇಳು ಅಂತ. ಗಂಗಾ ನದಿಯ ತೀರದಲ್ಲಿ ಕೂತ್ಕೊಂಡು ಶುಕಮುನಿಗಳು ಭಾಗವತವನ್ನ ಪ್ರವಚನ ಮಾಡ್ತಾರೆ 7 ದಿನಗಳ ಕಾಲ. ನೋಡಿ, 7 ದಿನಗಳ ಕಾಲ ಇದ್ದಿದ್ದವರಿಗೆ. ಮಧ್ಯದಲ್ಲಿ ಶುಕಮುನಿಗಳಿಗೆ ಅವರು ರಾಧಾ ಎನ್ನುವ ಹೆಸರನ್ನ ಉಚ್ಚಾರ ಮಾಡುವುದಾಗ್ಲಿ ಅಥವಾ ಕೇಳುವುದಾಗ್ಲಿ ಆದರೆ ಅವರು ಮಹಾಭಾವೋದ್ರೇಕಕ್ಕೆ ಒಳಗಾಗ್ತಾರೆ. ರಾಧಾ ಅನ್ನುವ ಹೆಸರನ್ನ ಕೇಳಿದ ತಕ್ಷಣ ಅವರಿಗೆ ಮಹಾಭಾವ
ಉಂಟಾಗಿ ಅವರು ತಮ್ಮ ಎಕ್ಸ್ಟರ್ನಲ್ ಕಾನ್ಶಿಯಸ್ನೆಸ್ ಅನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ಆದ್ರೆ ಅದರಿಂದ ಏನಾಗುತ್ತೆ, ಭಾಗವತವನ್ನ ಹೇಳಕ್ ಸಾಧ್ಯ ಇಲ್ಲ. ಹೌದು 7 ದಿನ ಸಮಯ ಇರೋದು. ಅವರು ದೇಹವನ್ನ ತ್ಯಾಗ ಮಾಡುವ ಮುಂಚೆ ಈ ಭಾಗವತವನ್ನ ಮುಗಿಸ್ಬೇಕು ಅನ್ನುವುದು ಒಪ್ಪಂದ ಆಗಿದ್ದಿದ್ದು. ನೋಡಿ, ಮಧ್ಯದಲ್ಲಿ ಈ ರೀತಿ ಆಗ್ಬಿಟ್ರೆ ಅದು ಕಷ್ಟ ಆಗುತ್ತಲ್ವಾ. ಅದಕ್ಕೋಸ್ಕರ ಶುಕ ಮುನಿಗಳು ಬೇಕು ಅಂತಲೇ ರಾಧಾರಾಣಿಯ ಹೆಸರನ್ನ ಡೈರೆಕ್ಟ್ ಆಗಿ ಶ್ರೀಮದ್ ಭಾಗವತದಲ್ಲಿ ಹೇಳಲ್ಲ. ಆದರೆ ಭಾಗವತದ 10ನೇ ಸ್ಕಂದದಲ್ಲಿ ಶುಕ ಮುನಿಗಳು ಹೇಳ್ತಾರೆ, ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ. ಇದರ ಅರ್ಥ ಏನು ಅಂದ್ರೆ, ಅನಯಾರಾಧಿತ, ಒಬ್ಬ ಗೋಪಿಕಾ ಸ್ತ್ರೀ ಇದ್ದಳು ಬೃಂದಾವನದಲ್ಲಿ, ಅವಳು ಭಗವಾನ್ ಹರಿರೀಶ್ವರ, ಭಗವಂತನಾದ ಪರಮ ಪುರುಷನಾದ ಹರಿಯನ್ನ ಬಹಳ ಹೆಚ್ಚಾಗಿ ಅವಳು ಆರಾಧನೆಯನ್ನ ಮಾಡ್ತಾ ಇದ್ದಳು. ಅನಯಾ ಆರಾಧಿತ ಅಂದ್ರೆ ಬಹಳ ಹೆಚ್ಚಾಗಿ ಶ್ರೇಷ್ಠವಾಗಿ ಆರಾಧನೆಯನ್ನ ಮಾಡ್ತಾ ಇದ್ಲು. ಸೊ ಇದರಿಂದ ನಮಗೆ ಅನಯಾರಾಧಿತ ಅನ್ನುವ ಶಬ್ದದಿಂದ ರಾಧಾ ಅನ್ನುವ ಶಬ್ದ ಬರುತ್ತೆ. ರಾಧಾ ಅಂದ್ರೆ ಭಗವಂತನ, ಕೃಷ್ಣನ ಅತ್ಯುನ್ನತ ಪರಮೋಚ್ಚ ಆರಾಧಕಿ, ಆರಾಧನೆ ಮಾಡುವವಳು ಅಂತ ಇದರ ಅರ್ಥ. ಸೊ ಹೀಗಾಗಿ ರಾಧಾರಾಣಿಯ ಬಗ್ಗೆ ನಮಗೆ ವೈದಿಕ ಗ್ರಂಥಗಳಲ್ಲಿ ಸಾಕಷ್ಟು ವಿಷಯ ಸಿಗುತ್ತೆ. ರಾಧಾರಾಣಿ ಇಸ್ ನಾಟ್ ಎ ಫಿಕ್ಟಿಷಿಯಸ್ ಕ್ಯಾರೆಕ್ಟರ್, ಹೌದು ಶಿ ಈಸ್ ಅ ರಿಯಾಲಿಟಿ. ಆ್ಯಂಡ್ ಇದರ ಬಗ್ಗೆ ನಮಗೆ ಆಚಾರ್ಯರು ಕೂಡ, ನಮ್ಮ ಗೌಡಿಯ ವೈಷ್ಣವ ಪರಂಪರೆಯ ಆಚಾರ್ಯರು ಬಹಳ ಹೆಚ್ಚಾಗಿ ನಮಗೆ ಮಾಹಿತಿಯನ್ನ ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಗೌತಮಿಯ ತಂತ್ರ ಅನ್ನುವ ಒಂದು ವೈದಿಕ ಗ್ರಂಥ ಇದೆ. ಅದರಲ್ಲಿ ಕೂಡ ರಾಧಾರಾಣಿಯ ಬಗ್ಗೆ ಹೇಳಿದ್ದಾರೆ. ದೇವಿ ಕೃಷ್ಣಮಯೀ ಪ್ರೋಕ್ತ ರಾಧಿಕಾ ಪರದೇವತಾ ಅಂತ ರಾಧಾರಾಣಿಯ ಬಗ್ಗೆ. ರಾಧಾರಾಣಿ ಯಾರು? ಕೃಷ್ಣಮಯೀ ಅಂದ್ರೆ ಅವಳು ಯಾವಾಗಲೂ ಕೃಷ್ಣನಲ್ಲಿಯೇ ತನ್ನ ಮನಸ್ಸನ್ನು ಇಟ್ಟಿದವಳಂತಾಗಿದ್ದಳು. ಮತ್ತೆ ರಾಧಾರಾಣಿ ಪರದೇವತಾ ಅಂದ್ರೆ ಅವಳು ಆರ್ಡಿನರಿ ದೇವತೆಗಳ ಕ್ಯಾಟಗರಿಗೆ ಸೇರುವಂತಹ ಅವಳಲ್ಲ, ಪರದೇವತಾ. ಹೀಗೆ ಎಲ್ಲ ಬರುತ್ತೆ, ವಿಸ್ತೃತವಾದ ವರ್ಣನೆಗಳು ರಾಧಾರಾಣಿಯ ಬಗ್ಗೆ ನಮ್ಮ ವೈದಿಕ ಗ್ರಂಥಗಳಲ್ಲಿ ಬರುತ್ತೆ. ರಾಧಾರಾಣಿಯ ತಂದೆ ತಾಯಿ ಯಾರು, ಅಥವಾ ರಾಧಾರಾಣಿ ಹುಟ್ಟಿದ್ದ ಸಿಕ್ಕಿದ್ದ ಹೇಗಾಯ್ತು ಅಂತ? ನೋಡಿ, ಕೃಷ್ಣ ಒಂದು ಮಾತು ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅಂದ್ರೆ ಯಾರು ಕೃಷ್ಣನ ಈ ಆವಿರ್ಭಾವ, ಈ ಪ್ರಪಂಚದಲ್ಲಿ ಅವನ ಅವತಾರದ ಬಗ್ಗೆ ಮತ್ತೆ ಅವನ ಚಟುವಟಿಕೆಗಳ ಬಗ್ಗೆ, ಲೀಲೆಗಳ ಬಗ್ಗೆ ಸರಿಯಾಗಿ ಯಥಾವತ್ತಾಗಿ ಯಾರು ತಿಳ್ಕೊಳ್ತಾರೋ, ಅವನ 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 ಕಾರ್ಯಗಳ ಬಗ್ಗೆ ಸರಿಯಾಗಿ ಅಧಿಕೃತವಾಗಿ ಯಾರು ಯಥಾವತ್ತಾಗಿ ತಿಳ್ಕೊಳ್ತಾರೋ, ಕೃಷ್ಣ ಒಂದು ಮಾತು ಹೇಳ್ತಾನೆ, ಅಂಥವರಿಗೆ ಪುನರ್ಜನ್ಮ ಇಲ್ಲ ಅಂತ. ಅಂದ್ರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೃಷ್ಣ ಮತ್ತೆ ಕೃಷ್ಣನ ಭಕ್ತರ, ಶುದ್ಧ ಭಕ್ತರ ಆವಿರ್ಭಾವ ಮತ್ತೆ ಅವರ ಲೀಲೆಗಳೆಲ್ಲ ಈ ಭೌತಿಕ ಸ್ತರಕ್ಕೆ ಸೇರಿರುವಂತಹ ವಿಷಯಗಳಲ್ಲ, ಅದೆಲ್ಲ ಆಧ್ಯಾತ್ಮಿಕವಾಗಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಅದು. ನಾವು ಇವಾಗ ನೋಡಿ, ಕೃಷ್ಣನ ಆವಿರ್ಭಾವ ಹೇಗಾಯಿತು? ದೇವಕಿ ಮತ್ತು ವಸುದೇವರ ಮಗನಾಗಿ ಕೃಷ್ಣ ಹುಟ್ಟಿದ. ಆದ್ರೆ ಹುಟ್ಟಿದ ತಕ್ಷಣ ಅವನು ಚತುರ್ಭುಜ ನಾರಾಯಣನಾಗಿ ದರ್ಶನವನ್ನ ಕೊಡ್ತಾನೆ. ಇದರಿಂದ ಏನು ಅರ್ಥ ಆಗುತ್ತೆ? ಅವನು ಸಾಮಾನ್ಯವಾದ ಬಾಲಕ ಅಲ್ಲ, ಶ್ರೀಮನ್ನಾರಾಯಣ. ಅವನು ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ರಾಧಾರಾಣಿಯ ಆವಿರ್ಭಾವ ಕೂಡ ಬಹಳ ಕುತೂಹಲ ಪೂರ್ವಕವಾಗಿ, ಬಹಳ ಸ್ಪೆಷಲ್ ಆಗಿ ಆಗಿತ್ತು. ಅವರು ರಾಧಾರಾಣಿ ಒಂದು ತಾಯಿಯ ಉದರದಲ್ಲಿ 9 ತಿಂಗಳ ಕಾಲ ಇದ್ದು ಮತ್ತೆ ಜನ್ಮ ತಾಳಿದ್ದಲ್ಲ. ನೋಡಿ, ರಾವಲ್ ಅನ್ನುವ ಒಂದು ಗ್ರಾಮ, ಆ ಗ್ರಾಮದಲ್ಲಿ ವೃಷಭಾನು ಮಹಾರಾಜ ಮತ್ತೆ ಅವರ ಪತ್ನಿ ಕೀರ್ತಿದಾ ದೇವಿ ಅಂತ ಇರ್ತಾರೆ. ಹೇಗೆ ಗೋಕುಲದಲ್ಲಿ ನಂದ ಮಹಾರಾಜ ಮತ್ತೆ ಯಶೋಧಾಮಾಯಿ ಇರ್ತಾರಲ್ವಾ, ಅವರು ಎಲ್ಲ ಗೋಪಿಕೆಯರ ಒಡೆಯರಾಗಿರ್ತಾರಲ್ವಾ, ಆ ರೀತಿ ಇವರು ಕೂಡ ರಾವಲ್ ಗ್ರಾಮದಲ್ಲಿ ಎಲ್ಲ ವೈಶ್ಯರ ಈ ಗೋಪಿಕಾ ಅಥವಾ ಗೋಪಿಕೆಯರ ಒಡೆಯರಾಗಿರ್ತಾರೆ, ವೃಷಭಾನು ಮತ್ತೆ ಕೀರ್ತಿದಾ ದೇವಿ. ಆದ್ರೆ ಅವರಿಗೆ ಒಂದು ಕೊರಗಿತ್ತು,
ಅವ್ರು ಹೆಚ್ಚು ಸಂಪನ್ಮೂಲ ಎಲ್ಲ ಸಂಪತ್ತು ಸಿರಿ ಸಂಪತ್ತುಗಳು ಎಲ್ಲ ಇತ್ತವೋ, ಆದರೆ ಅವರ ಹತ್ರ ಒಂದು ಕೊರಗು ಅವರಿಗೆ ಏನು ಅಂದರೆ ಅವರಿಗೆ ಸಂತಾನ ಇಲ್ಲ ಅಂತ. ಸೊ ಪ್ರತಿ ದಿವಸ ಯಮುನಾ ನದಿಗೆ ಹೋಗಿ ವೃಷಭಾನು ಮಹಾರಾಜರು ಅರ್ಘ್ಯಗಳನ್ನು ಮಾಡುವ ಮೂಲಕ ಮತ್ತು ಬ್ರಾಹ್ಮಣರ ಮೂಲಕ ಅವರು ಶ್ರೀಮನ್ ನಾರಾಯಣನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ನನಗೆ ಇದೊಂದು ಕೊರಗನ್ನು ನೀನು ನೀಗಿಸ್ಬೇಕು ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಇದ್ದರು ದಂಪತಿಗಳು. ಅದಕ್ಕೆ ಉತ್ತರ ಕೊಡುವಂತೆ ಎಂಬಂತೆ ಒಂದು ದಿವಸ ಅವರು ವೃಷಭಾನು ಮಹಾರಾಜರು ಯಮುನಾ ನದಿಗೆ ಹೋಗ್ತಾರೆ. ಪ್ರತಿ ದಿವಸ ಅಲ್ಲಿ ಸ್ನಾನ ಮಾಡಿ ಅರ್ಘ್ಯವನ್ನು ಭಗವಂತನಿಗೆ ನೀಡಬೇಕು ಅಂತ. ಆಗ ಅವರಿಗೆ ದೂರದಲ್ಲಿ ಒಂದು ಅಸಾಮಾನ್ಯವಾದ ತೇಜಸ್ಸುಳ್ಳ ಒಂದು 1000 ದಳಗಳ ಒಂದು ಗೋಲ್ಡನ್ ಲೋಟಸ್ ಕಾಣಿಸುತ್ತೆ ಅವರಿಗೆ. ಚಿನ್ನದ ಕಮಲ. ಆ ಚಿನ್ನದ ಕಮಲ ಏನಪ್ಪ ಇದು ಸ್ಪೆಷಲ್ ಆಗಿದೆ, ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನಿಸ್ದಾಗ ಅದರ ಹತ್ತಿರ ಹೋಗಿ ನೋಡ್ತಾರೆ. ಆ ಅಸಾಮಾನ್ಯ ಚಿನ್ನದ ಕಮಲದ ಒಳಗೆ ಚಿನ್ನದ ಬಣ್ಣದಿಂದ ದೇದೀಪ್ಯಮಾನವಾಗಿ ಹೊಳೆಯುತ್ತಿರುವ ಒಂದು ಚಿಕ್ಕ ಪುಟ್ಟ ಮಗುವನ್ನು ಕಾಣ್ತಾರೆ. ಆ ಪುಟ್ಟ ಮಗುವೇ ರಾಧಾರಾಣಿ. ಹೀಗೆ ಅವರಿಗೆ ರಾಧಾರಾಣಿ ಸಿಗ್ತಾಳೆ ಯಮುನಾ ನದಿಯಲ್ಲಿ. ಮತ್ತೆ ಅವರು ಶ್ರೀಮನ್ ನಾರಾಯಣನಿಗೆ ಧನ್ಯವಾದಗಳನ್ನು ಹೇಳಿ, ಓ ಭಗವಂತ, ನನ್ನ ಪ್ರಾರ್ಥನೆಯನ್ನು ನೀವು ಈಡೇರಿಸಿದ್ದೀರಾ, ಇದು ನಿನ್ನ ಅನುಗ್ರಹದಿಂದ ನನಗೆ ಈ ಮಗು ಸಿಕ್ಕಿದೆ ಅಂತ ಆ ಇಬ್ಬರು ದಂಪತಿಗಳು ಆ ಮಗುವನ್ನು ತಮ್ಮ ಮನೆಗೆ ತಗೊಂಡು ಹೋಗಿ ತಮ್ಮ ಮಗುವನ್ನಾಗೆ ಅವರು ಬೆಳೆಸ್ತಾರೆ. ಹೀಗೆ ರಾಧಾರಾಣಿ ವೃಷಭಾನು ಮಹಾರಾಜನಿಗೆ ಸಿಕ್ಕಿದ್ದು ರಾವಲ್ ಎನ್ನುವ ಗ್ರಾಮದಲ್ಲಿ. ಈಗ ರಾವಲ್ ಅನ್ನೋ ಗ್ರಾಮ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ವೀಕ್ಷಕರಿಗೆ ಹೇಳೋದಾದ್ರೆ, ರಾವಲ್ ಅನ್ನುವ ಗ್ರಾಮ ಮಥುರೆಯಿಂದ ಕೆಲವು ಕಿಲೋಮೀಟರ್ ಇದೆ. ಇವತ್ತು ಕೂಡ ಜನರು ಅಲ್ಲಿ ಹೋಗ್ತಾರೆ, ಭಕ್ತರು ಹೋಗಿ ರಾವಲಲ್ಲಿ ರಾಧಾರಾಣಿ ಆವಿರ್ಭಾವವಾದ ಸ್ಥಳ ಅಲ್ಲಿದೆ. ಅಲ್ಲಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಒಂದು ಭವ್ಯವಾದ ದೇವಸ್ಥಾನ ಕೂಡ ಅಲ್ಲಿದೆ ರಾವಲ್. ಸೊ ಈಗ ರಾಧಾರಾಣಿಯ ಬಾಲ್ಯದ ದಿನಗಳ ಬಗ್ಗೆ ನಮ್ಗೆ ಹೇಳೋದಾದ್ರೆ, ನೋಡಿ, ರಾಧಾರಾಣಿ ಸಿಕ್ಕಿದ್ದು ರಾವಲ್ನಲ್ಲಿ, ಆದರೆ ಅವಳು ಬೆಳೆದಿದ್ದು ರಾವಲ್ನಲ್ಲ. ನೋಡಿ ಯಾಕೆ ಅಂದ್ರೆ, ಕಂಸ ಅನೇಕ ರಾಕ್ಷಸರನ್ನು ಕಳಿಸ್ತಾ ಇದ್ದ ಕೃಷ್ಣನ ಸಂಹಾರಕ್ಕಾಗಿ. ಮೊದಲು ಕೃಷ್ಣ ಇದ್ದಿದ್ದು ನೋಡಿ, ಮಥುರೆಯಿಂದ ವಸುದೇವ ರಾತ್ರೋರಾತ್ರಿ ಕೃಷ್ಣನನ್ನ ಮಥುರೆಯಿಂದ ಗೋಕುಲ್ಗೆ ಸೇರಿಸ್ತಾರೆ, ಗೋಕುಲ ಎನ್ನುವ ಗ್ರಾಮಕ್ಕೆ. ಆ ಗೋಕುಲದಲ್ಲಿ ಇದ್ದಿದ್ದು ನಂದ ಮಹಾರಾಜ ಮತ್ತೆ ಯಶೋದಾಮಾಯಿ ಅವರೆಲ್ಲ ಇದ್ದಿದ್ದು. ನೋಡಿ, ಅಸುರರನ್ನ ಕಳಿಸ್ತಾ ಇರ್ತಾನೆ, ಪೂತನ ಇವರೆಲ್ಲ ಕಳಿಸ್ತಾ ಇರ್ತಾರೆ. ಆಗ ನಂದ ಮಹಾರಾಜನಿಗೆ ಅನಿಸುತ್ತೆ, ನಾವು ತುಂಬ ದಿವಸ ಇಲ್ಲಿರೋದು ಒಳ್ಳೇದಲ್ಲ, ಹೆಚ್ಚು ಅಪಘಾತಗಳು ಆಗ್ತಾ ಇದೆ, ಅಸುರರು ಬರ್ತಾ ಇದ್ದಾರೆ, ಆದರೆ ಭಗವಂತನ ದಯೆಯಿಂದ ನಮ್ಮ ಮಗನಿಗೆ ಏನೂ ಆಗ್ತಾ ಇಲ್ಲ. ಅಂದ್ರೆ ನೋಡಿ, ನಂದ ಮಹಾರಾಜನಿಗೆ ಭಗವಂತನೇ ತನ್ನ ಮಗ ಅಂತ ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಕೃಷ್ಣನ ಯೋಗ ಮಾಯೆಯಿಂದ, ಅದರ ಪ್ರಭಾವದಿಂದ. ಸೊ ಅವರು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಯಾವಾಗಲೂ. ಕೃಷ್ಣನಿಗೆ ಏನಾದರೂ ಇಂತಹ ತೊಂದರೆಯನ್ನು ಉಂಟಾದ್ರೆ ಸರಿ, ಅವರೆಲ್ಲ ತೀರ್ಮಾನ ಮಾಡ್ತಾರೆ, ನಾವು ಈ ಗೋಕುಲವನ್ನು ಬಿಟ್ಟು ಬೇರೊಂದು ಸ್ಥಳಕ್ಕೆ ಹೋಗೋಣ ಅಂತ. ಆಗ ಅವರು ನಂದಗಾಂವ್ ಅನ್ನುವ ಸ್ಥಳಕ್ಕೆ ಹೋಗ್ತಾರೆ. ನೋಡಿ, ನಂದ ಮಹಾರಾಜ ಮತ್ತೆ ವೃಷಭಾನು ಮಹಾರಾಜ ಇಬ್ಬರು ಗೆಳೆಯರಾಗಿದ್ರು. ಯಾವಾಗ ಈ ನಂದ ಮಹಾರಾಜ ತಮ್ಮ ಫ್ಯಾಮಿಲಿ ಸಮೇತ, ತಮ್ಮ ಗ್ರಾಮಸ್ಥರ ಸಮೇತ ಅವರು ಗೋಕುಲನ್ನ ಬಿಟ್ಟು ನಂದಗಾಂವ್ ಹೋಗ್ತಾರೋ, ಇವರು ಕೂಡ ವೃಷಭಾನು ಮಹಾರಾಜರು ಕೂಡ ತಮ್ಮ ಕುಟುಂಬದ ಸಮೇತ, ತಮ್ಮ ಕಮ್ಯುನಿಟಿ ಜನರ ಸಮೇತ ಅವರು ಈ ಬರ್ಸಾನ ಅನ್ನುವ ಸ್ಥಳಕ್ಕೆ ಹೋಗ್ತಾರೆ. ರಾವಲ್ನಿಂದ ಬರ್ಸಾನಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ರಾಧಾರಾಣಿ ಬೆಳೆದಿದ್ದು ಬರ್ಸಾನ ಗ್ರಾಮದಲ್ಲಿ. ಈಗ ಕೂಡ ನಾವು ಬರ್ಸಾನ ನೋಡ್ಬಹುದು. ನೀವು ಹೋಗಿದ್ರಿ ಅಂತ ಹೇಳಿದ್ರಿ ನಾನು. ಮುಂದೆ ಅದ್ರ ಬಗ್ಗೆ ಹೇಳೋಳಿದ್ದೆ ನಿಮ್ಗೆ ನಾನು. ನೋಡಿ, ಬರ್ಸಾನ ಅನ್ನೋದು ಒಂದು ಮಥುರೆಯಿಂದ ಒಂದು ಸುಮಾರು 50 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿ ರಾಧಾರಾಣಿ ಬೆಳೆದ ಸ್ಥಳ. ಅಲ್ಲಿ ಒಂದು ದೊಡ್ಡ ಅರಮನೆ ಕೂಡ ಇದೆ ಇವಾಗ. ಅಲ್ಲಿ ರಾಧಾರಾಣಿ ಬೆಳೆದ ಸ್ಥಳ. ನೋಡಿ, ರಾಧಾರಾಣಿ ಅವಳು ಕೃಷ್ಣನ ಬಗ್ಗೆನೇ ಸದಾ ಚಿಂತನೆ ಮಾಡ್ತಾ ಇದ್ಲು ಅಂತ ನಾನೊಂದು ಹೇಳಿದೆ ಮಾತ್ರ. ಇದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಘಟನೆಯನ್ನು ವಿವರಿಸ್ತಾರೆ. ನೋಡಿ, ವೃಷಭಾನು ಮಹಾರಾಜನಿಗೆ ರಾಧಾರಾಣಿ ಸಿಕ್ಕಾಗ ಯಮುನೆಯಲ್ಲಿ ಮನೆಗೆ ತಂದು ಅವನು ಬೆಳೆಸ್ತಾನೆ ಮಗುನ. ಎಷ್ಟೇ ದಿವಸಗಳಾದ್ರೂ ಕೂಡ ಈ ಮಗು ಕಣ್ಣೇ ಬಿಡೋದಿಲ್ಲ.
ಏನು ಆ, ಚಟುವಟಿಕೆನೇ ಇಲ್ಲದೆ ಇರುವ ಹಾಗೆ ಆ ಮಗು ಇರುತ್ತೆ. ಆ ತಂದೆ ತಾಯಿಗಳಿಗೆ ಬಹಳ ಕಳವಳ ಆಗುತ್ತೆ, ಏನಾಗಿದೆ ಅಂತ. ಅವರು ಆ ಥರ ಯೋಚನೆ ಮಾಡ್ತಾ ಇರುವಾಗ ಕೆಲವು ದಿವಸಗಳಾದ್ಮೇಲೆ ನಂದ ಮಹಾರಾಜ ಯಶೋಧ ಮಾಯಿ ತಮ್ಮ ಪುಟ್ಟ ಕೃಷ್ಣನ ಕರ್ಕೊಂಡು ತಮ್ಮ ಗೆಳೆಯರ ಮನೆಗೆ ಬರ್ತಾರೆ. ವೃಷಭಾನು ಮಹಾರಾಜನ ಮನೆಗೆ ಬರ್ತಾರೆ. ಆ, ಓ, ಮಗು ಆಗಿದೆ ನಿಮಗೆ, ಮಗು ಸಿಕ್ಕಿದೆಯಂತೆ, ದಿವ್ಯವಾದ ಮಗು ಆ, ಅಂತ ನಾವು ನೋಡಕ್ ಬಂದ್ವಿ ಅಂತ ನಂದ ಮಹಾರಾಜರು ಹೇಳ್ತಾರೆ. ದೊಡ್ಡವರೆಲ್ಲ ಒಂದು ಕೋಣೆಯಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಪುಟ್ಟ ಕೃಷ್ಣ ಆ, ಯಶೋಧ ಮಾಯಿ ಎತ್ಕೊಂಡಿರ್ತಾಳೆ ಮಗುವನ್ನ. ಹೇಗೋ ಯಶೋಧ ಮಾಯಿಯ ತೊಡೆಯಿಂದ ಎದ್ದು ಕೃಷ್ಣ ರಾಧಾರಾಣಿ ಇರುವ ಕೋಣೆಗೆ ಹೋಗ್ತಾಳೆ. ಅಲ್ಲಿ ತೊಟ್ಟಿಲಲ್ಲಿ ಮಲಗಿಸಿರ್ತಾರೆ ಮಗುನ. ಇನ್ನು ಕಣ್ಣು ಮುಚ್ಚೆ ಇರುತ್ತೆ ಮಗು. ಕೃಷ್ಣ ತನ್ನ ಪುಟ್ಟ ಕೈಗಳಿಂದ ರಾಧಾರಾಣಿಯ ಕೈಯನ್ನು ಮುಟ್ತಾನೆ. ಆಗ ತಕ್ಷಣ ರಾಧಾರಾಣಿ ತನ್ನ ಕಣ್ಣನ್ನು ಬಿಡ್ತಾಳೆ. ಅವಳು ನೋಡುವ ಮೊದಲ ವ್ಯಕ್ತಿ ಯಾರು? ಕೃಷ್ಣ. ಅದಕ್ಕೆ ದೇವಿ ಕೃಷ್ಣಮಯೀ ಅಂತ ಹೇಳಿದ್ದಾರೆ. ಅಂದ್ರೆ ರಾಧಾರಾಣಿಗೆ ನಾನು ಯಾವುದೇ ಸಾಮಾನ್ಯವಾದ ಮನುಷ್ಯನನ್ನ ನೋಡಲು ನನಗೆ ಆಸೆ ಇಲ್ಲ, ಮೊದಲು ನಾನು ಕೃಷ್ಣನನ್ನ ಮಾತ್ರ ನೋಡಬೇಕು ಅಂತ. ನೋಡಿ, ಇನ್ನೊಂದು ನಮಗೆ ಇದರ ಬಗ್ಗೆ ಅರ್ಥ ನಮಗೆ ಗೊತ್ತಾಗುತ್ತೆ. ರಾಧಾರಾಣಿ ಈ ಪ್ರಪಂಚಕ್ಕೆ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಿಂದ ಗೋಲೋಕದಿಂದ ಭೂಲೋಕಕ್ಕೆ ಬರ್ತಾರೆ ರಾಧಾಕೃಷ್ಣರು. ಅದಕ್ಕೆ ಮುಂಚೆ ಕೃಷ್ಣ ಪ್ರಾಮಿಸ್ ಮಾಡಿರ್ತಾನೆ ರಾಧಾರಾಣಿಗೆ. ರಾಧಾರಾಣಿ ಕೇಳ್ಕೊಂಡಿರ್ತಾಳೆ, ನನಗೆ ಈ ಮೆಟೀರಿಯಲ್ ವರ್ಲ್ಡ್ಗೆ ಬರೋಕ್ಕೆ ಇಷ್ಟ ಇಲ್ಲ ನನಗೆ. ಆದರೆ ಕೃಷ್ಣ ಹೇಳ್ತಾನೆ, ನೀನು ಬರಬೇಕು, ನಮ್ಮ ಲೀಲೆಗಳನ್ನು ಜನರಿಗೆ ಅವ್ರಿಗೆ ಅರ್ಥ ಮಾಡುವ ಹಾಗೆ ಜನರಿಗೆ ತೋರಿಸ್ಕೊಡ್ಬೇಕು. ನಿಜವಾದ ಸಂತೋಷ ಇರೋದು ಭಗವಂತನ ಸೇವೆಯಲ್ಲಿ ಅಂತ ನಾವು ಇದನ್ನ ಸಾರಬೇಕು ಜನರಿಗೆ. ಅದಕ್ಕೋಸ್ಕರ ಕೃಷ್ಣ ಈ ಲೀಲೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೋಸ್ಕರ ರಾಧಾರಾಣಿಯನ್ನ ಬರೋದಕ್ಕೆ ಹೇಳಿರ್ತಾನೆ. ಆಗ ರಾಧಾರಾಣಿ ಹೇಳಿರ್ತಾಳೆ, ನಾನು ಮೊದಲು ನಿನ್ನನ್ನು ಮಾತ್ರ ನೋಡಬೇಕು, ಹಾಗಿದ್ರೆ ಮಾತ್ರ ನಾನು ಬರ್ತೇನೆ, ನಾನು ಯಾವಾಗಲೂ ನಿನ್ನನ್ನೇ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು ಅನ್ನುವುದು ರಾಧಾರಾಣಿಯ ಒಂದು ಬಯಕೆ ಆಗಿರುತ್ತೆ. ಸೊ ಕೃಷ್ಣ ಅದರ ಪ್ರಕಾರ ಈ ಲೀಲೆಯನ್ನ ಮಾಡಿ ರಾಧಾರಾಣಿ ಮೊದಲು ಕೃಷ್ಣನನ್ನ ನೋಡುವ ಹಾಗೆ ಆಗುತ್ತೆ ಇದರಿಂದ. ಸೊ ನಮಗೆ ರಾಧಾರಾಣಿ ಕೊಡ್ತಾ ಇರುವ ಸಂದೇಶ ಏನು ಅಂದ್ರೆ, ಈ ಕಣ್ಣುಗಳಿರುವುದು ಯಾವುದಕ್ಕೆ? ಕೃಷ್ಣನನ್ನ ನೋಡೋದಿಕ್ಕೆ. ಕಿವಿಗಳಿರುವುದು ಯಾವುದಕ್ಕೆ? ಕೃಷ್ಣನ ಬಗ್ಗೆ ಕೇಳೋದಿಕ್ಕೆ. ನಮ್ಮ ನಾಲಿಗೆ ಇರುವುದು ಯಾವುದಕ್ಕೆ? ಕೃಷ್ಣನ ಬಗ್ಗೆ ಗುಣಗಾನವನ್ನು, ಅವನ ನಾಮ ಸಂಕೀರ್ತನೆಯನ್ನು ಮಾಡೋದಕ್ಕೆ ನಮ್ಮ ಇಂದ್ರಿಯಗಳೆಲ್ಲ ಇರೋದು ಅನ್ನೋದನ್ನ ರಾಧಾರಾಣಿ ಈ ಲೀಲೆಯ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ರಾಧಾಕೃಷ್ಣರ ಬಾಲ್ಯ ಲೀಲೆಗಳ ಬಗ್ಗೆ ನೀವು ಕೇಳಿದ್ರಿ. ಒಂದು ಲೀಲೆಯನ್ನು ನಾನು ಹೇಳ್ತೇನೆ. ನೀವು ಬರ್ಸಾನ ಹೋಗಿದ್ರಿ ಅಲ್ವಾ, ಅಲ್ಲಿ ಒಂದು ಸಾಂಕ್ರಿ ಖೋರ್ ಅಂತ ಒಂದು ಸ್ಥಳ. ಸಾಂಕ್ರಿ ಅಂದ್ರೆ ಬಹಳ ನ್ಯಾರೋವಾಗಿರುವ ಒಂದು ಸ್ಥಳ, ಒಂದು ಲೇನ್, ಅದು ಒಂದು ರೋಡು. ಇದು ಬರ್ಸಾನದಲ್ಲಿ 2 ಪರ್ವತಗಳ ಮಧ್ಯೆ ಇರುವ ಒಂದು ಸ್ಥಳ. ನೋಡಿ, ಬರ್ಸಾನದಲ್ಲಿ ಬ್ರಹ್ಮನೇ ತಪಸ್ಸು ಮಾಡಿ ನಾನು ರಾಧಾಕೃಷ್ಣರ ಲೀಲೆಗಳನ್ನು ವಿಟ್ನೆಸ್ ಮಾಡಬೇಕು, ನೋಡಬೇಕು ಅನ್ನುವ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಕೃಷ್ಣ ಅವರ ತಪಸ್ಸನ್ನ ಮೆಚ್ಚಿ, ನೀನು ಪರ್ವತವಾಗಿ ರೂಪವನ್ನು ತಾಳು, ನಿನ್ನ ಮೇಲೆ, ಪರ್ವತದ ಮೇಲೆ ನಾವು ಲೀಲೆಗಳನ್ನು ಮಾಡ್ತೇವೆ ಅಂತ ಕೃಷ್ಣ ಒಂದು ವರವನ್ನು ಕೊಟ್ಟಿರ್ತಾರೆ ಬ್ರಹ್ಮನಿಗೆ. ಸೊ ಆ ಬ್ರಹ್ಮದೇವರು ಬ್ರಹ್ಮಗಿರಿಯಾಗಿ ಅಲ್ಲಿ ಉದ್ಭವಿಸ್ತಾರೆ. ಪಕ್ಕದಲ್ಲಿ ಇನ್ನೊಂದು ಪರ್ವತ, ವಿಷ್ಣು ಪರ್ವತ ಅಂತ. ಈ 2 ಪರ್ವತಗಳ ಮಧ್ಯದಲ್ಲಿ ಸಾಂಕ್ರಿ ಖೋರ್ ಅಂತ ಒಂದು ನ್ಯಾರೋ ಒಂದು ಪ್ಯಾಸೇಜ್, ಒಂದು ಸುರಂಗ ಅಂತ ಹೇಳ್ಕೊಳ್ಳಿ. ಆಗ ಪ್ರತಿ ದಿವಸ ರಾಧಾರಾಣಿ, ಅವರ ಗೆಳತಿಯರು, ಎಲ್ಲ ಗೋಪಿಕಾ ಬಾಲಕಿಯರು ಪ್ರತಿ ದಿವಸ ಮಡಿಕೆಗಳಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇವುಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು. ಅವರು ಆ ರೋಡಲ್ಲೇ ಹೋಗ್ಬೇಕು. ಇದು ಕೃಷ್ಣನಿಗೆ ಗೊತ್ತಿತ್ತು. ಸೊ ಕೃಷ್ಣ ಮತ್ತೆ ಅವರ ಎಲ್ಲ ಕೃಷ್ಣನ ಗೋಪ ಬಾಲಕರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ದಿನ ಅವರು ಪ್ಲಾನ್ ಮಾಡ್ತಾ ಇದ್ರು, ಪ್ರತಿ ದಿವಸ ನಾವು ಈ ಬೆಣ್ಣೆಯನ್ನು ನಾವು ಬಿಡಬಾರ್ದು, ಇದೇ ನಮ್ಮ ರೋಡಲ್ಲಿ ಹೋಗ್ತಾ ಇದ್ದಾರೆ, ಹೇಗೆ ಬಿಡಕ್ ಸಾಧ್ಯ ಅಂತ ಅವರು ಪ್ಲಾನ್ ಮಾಡಿದ್ರು. ಏನ್ ಮಾಡ್ತಾ ಇದ್ರು, ಪ್ರತಿ ದಿವಸ ಅವರು ಬರುವ ಕಾಲಕ್ಕೆ ಮುಂಚೆನೆ, ಎಲ್ಲ ಗೋಪಿಕಾ ಸ್ತ್ರೀಯರು, ಆ ಹುಡುಗಿಯರೆಲ್ಲ ಬರುವ ಕಾಲಕ್ಕೆ ಮುಂಚೆ ಕೃಷ್ಣ ತನ್ನ
ತಂಡದ ಜೊತೆ ರೆಡಿ ಆಗಿರ್ತಾ ಇದ್ರು. ಹ್ಮ್ ಅಲ್ಲಿ ಆಲ್ ಆಫ್ ಅ ಸಡನ್ ಕೃಷ್ಣ ಏನು ಮಾಡ್ತಾ ಇದ್ದ, ಮಾರು ವೇಷದಲ್ಲಿ ಬಂದು, ನಾನು ಈ ಸ್ಥಳದ ಟ್ಯಾಕ್ಸ್ ಕಲೆಕ್ಟರ್, ನಾನು, ನೀವು ಈ ಕಡೆ ಹೋಗಬೇಕು ಅಂದರೆ ನಮಗೆ ಟ್ಯಾಕ್ಸ್ ಕೊಟ್ಟರೆ ನಿಮಗೆ ಪರ್ಮಿಷನ್ ಸಿಗೋದು ಹೋಗೋಕ್ಕೆ ಅಂತ ಈ ರೀತಿ ಅವರು ಹೇಳ್ತಾ ಇದ್ರು. ಸೊ ಏನು ನಿಮ್ಮ ಟ್ಯಾಕ್ಸು, ಏನು ಬೇಕು ಅಂತ ರಾಧಾರಾಣಿ ಅವರೆಲ್ಲ ಕೇಳಿದಾಗ, ನೀವು ತಂದಿರುವ ಮೊಸರು, ಬೆಣ್ಣೆ, ಹಾಲು ಇದೆಲ್ಲ ನಮಗೆ ಕೊಡಬೇಕು ಸ್ವಲ್ಪ, ಇದೇ ಟ್ಯಾಕ್ಸ್. ಸೊ ಪ್ರತಿ ದಿವಸ ಇವರು ಈ ರೀತಿಯನ್ನು ಈ ರೀತಿಯಾಗಿ ಮಾರುವೇಷದಲ್ಲಿ ಬಂದು ಕೃಷ್ಣ ಈ ರೀತಿ ಎಲ್ಲ ತಗೊಳ್ತಾ ಇದ್ದ ಆ ಗೋಪಿಕಾ ರಾಧಾರಾಣಿ ಮತ್ತು ಎಲ್ಲ ಗೋಪಿಕೆಯರ ಇಂದ. ಸೊ ಇದು ಪ್ರತಿನಿತ್ಯದ ಒಂದು ಆಟ ಆಗ್ತಾ ಇತ್ತು. ಆದರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಇದು ಕೃಷ್ಣನೇ ಅಂತ. ಒಂದು ದಿವಸ ಹೇಗೋ ಗೊತ್ತಾಯ್ತು ಅವರಿಗೆ, ಇದು ಕೃಷ್ಣನ ಚೇಷ್ಟೆನೇ ಆಗಿದೆ ಅಂತ ಅವರಿಗೆ ಗೊತ್ತಾಯ್ತು. ಹಾಗೆ ಏನ್ ಮಾಡ್ತಾರೆ, ಕೃಷ್ಣನ ಒಬ್ಬ ಗೆಳತಿ ಲಲಿತಾ ಮತ್ತು ವಿಶಾಖ ಅಂತ ಗೆಳತಿಯರು, ಅವ್ರು ಏನು ಮಾಡ್ತಾರೆ, ಅವರು ಬರುವ ಕಾಲಕ್ಕೆ ಪ್ರತಿ ದಿವಸ ಬರ್ತಾ ಇದ್ರಲ್ಲ ಅದೇ ಟೈಮ್ಗೆ ಅವರು ಒಂದು ಪ್ಲಾನ್ ಮಾಡ್ತಾರೆ. ಇವತ್ತು ಆ ಕಳ್ಳರನ್ನ ಸಿಕ್ಸ್ಬೇಕು, ಇವತ್ತು ಹಿಡ್ಕೋಬೇಕು, ಆ ಕಳ್ಳರನ್ನ ಹಿಡ್ಕೋಬೇಕು ಅಂತ ಅವರು ಒಂದು ಹೊಂಚನ್ನ ಮಾಡಿ ಅವರೆಲ್ಲ ಹಿಡ್ದಾಕ್ಬಿಟ್ಟು ಆ ಎಲ್ಲ ಗೋಪಿಕಾ ಸ್ತ್ರೀಯರು ಆ ಹುಡುಗರನ್ನ ತಮ್ಮ ಶಿಖೆಗಳನ್ನೆಲ್ಲ ಮರದ ಟೊಂಗೆಗಳಿಗೆ ಕಟ್ ಹಾಕಿ, ಇನ್ ಮುಂದೆ ಮಾಡ್ತೀರಾ ಇಂಥ ಕೆಲಸವನ್ನ, ಈ ಕದಿಯುವ ಕೆಲಸವನ್ನ ಮಾಡ್ತೀರಾ ಅಂತ ಅವರು ಅಲ್ಲೇ ಗಂಟೆಗಳ ಕಾಲ ಅಲ್ಲೇ ಇಟ್ಟು, ಆಗ ಅವರು ಇಲ್ಲ ನಾನು ಮಾಡಲ್ಲ ಒಪ್ಕೊಳ್ತಾರೆ, ನಾನು ಇನ್ಮೇಲೆ ಮಾಡಲ್ಲ ಅನ್ನುವ ಪರಿಸ್ಥಿತಿ ಬರುತ್ತೆ ಅವರಿಗೆ. ಆದ್ರೂ ಆಮೇಲೆ ಕೃಷ್ಣ ತನ್ನ ಚೇಷ್ಟೆಗಳನ್ನ ಮುಂದುವರಿಸ್ತಾನೆ. ಆದ್ರೆ ಅಂದಿನ ದಿವಸ ಆಗಿದ ಘಟನೆ ಇದು. ಸೊ ಹೀಗೆ ಈ ರೀತಿ ರಾಧಾ ಮತ್ತೆ ಕೃಷ್ಣರು ಬಾಲ್ಯದ ದಿವಸಗಳಲ್ಲಿ ಈ ರೀತಿಯಾಗಿ ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ನಾನು ವೃಂದಾವನಕ್ಕೆ ಹೋದಾಗ ಅಲ್ಲಿ ನನಗೆ ಬರ್ಸಾನಾ ಕ್ಷೇತ್ರಕ್ಕೆ ಕೂಡ ಹೋಗುವಂಥ ಒಂದು ಅವಕಾಶ ಆಯಿತು. ನಾನೊಂದು ಮಾತು ಕೇಳಿದ್ದೆ, ಅಂದರೆ ವೃಂದಾವನಕ್ಕೆ ಬರುವಂಥ 100 ಮಂದಿನಲ್ಲಿ 10 ಮಂದಿ ಮಾತ್ರ ಬರ್ಸಾನಾಗೆ ಹೋಗುವಷ್ಟು ಆ ಒಂದು ಅದೃಷ್ಟವನ್ನು ಪಡೆದಿರ್ತಾರೆ. ಕೃಷ್ಣನೇ ರಾಧಾರಾಣಿಯನ್ನ ಭೇಟಿ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಇದು ನಿಜಾನಾ? ಯಾಕೆ ವೃಂದಾವನದಲ್ಲಿ ಬರ್ಸಾನಾಗ ಅಷ್ಟು ಮಹತ್ವ? ಬರ್ಸಾನಾ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ. ಹೌದು ನೋಡಿ, ಬರ್ಸಾನ ಅಂದ್ರೆ ಅದರ ಹಿಂದಿನ ಹೆಸರು ವೃಷಭಾನುಪುರ ಅಂತ. ವೃಷಭಾನು ಮಹಾರಾಜ ಇದ್ದಿದ್ದ ಸ್ಥಳ ಅದು. ವೃಷಭಾನುಪುರ ಅದು ಕಾಲಕ್ರಮೇಣವಾಗಿ ಬ್ರಜ ಭಾಷೆಯಲ್ಲಿ ಬರ್ಸಾನ ಅಂತ ಆಯ್ತು. ಅಲ್ಲಿ ಬರ್ಸಾನ, ನಾನು ಹೇಳಿದ್ನಲ್ಲ, ಬ್ರಹ್ಮದೇವರೇ ತಪಸ್ಸು ಮಾಡಿ ಪರ್ವತದ ಆಕಾರದಲ್ಲಿ ನಿಂತಿದ್ದಾರೆ. ರಾಧಾಕೃಷ್ಣರ ಲೀಲೆಗಳನ್ನು ನೋಡೋದಕ್ಕೋಸ್ಕರ ಅವರಲ್ಲಿ ನಿಂತಿರೋದು. ಅಂದ್ರೆ ಬ್ರಹ್ಮದೇವರಿಗೆ ಕೂಡ ರಾಧಾಕೃಷ್ಣರ ಲೀಲೆ ನೋಡುವುದು ಅಷ್ಟು ಸುಲಭವಾದ ವಿಷಯವಲ್ಲ ಅಂತ. ಈಗ ನಾವು ಈ ಕಲಿಯುಗದಲ್ಲಿ ಎಷ್ಟು ಜನ ರಾಧಾರಾಣಿಯ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋರಿದ್ದಾರೆ ಅಂದ್ರೆ, ಬ್ರಹ್ಮಾದಿ ದೇವತೆಗಳಿಗೆ ಅದು ಬಹಳ ಕಷ್ಟ, ಅಂದ್ರೆ ನಮಗೆ ಅರ್ಥ ಮಾಡ್ಕೋಬಹುದು ನಾವು. ಸೊ ಅದಕ್ಕೋಸ್ಕರ ಈ ಬರ್ಸಾನಾದಲ್ಲಿ ನಾನು ಹೇಳಿದ್ನಲ್ಲ, ಜನರಿಗೆ ನೋಡಿ ಮಥುರಾ ಜನ್ಮಸ್ಥಾನ ತಿಳಿದಿದೆ. ಕೃಷ್ಣ ಕಂಸನ ಕಾರಾಗೃಹದಲ್ಲಿ ಅವತಾರ ಮಾಡ್ದ, ಆ ಸ್ಥಳ ಹೋಗ್ಬೇಕು ಅನ್ನೋದು ಗೊತ್ತಿದೆ. ಆದರೆ ಬರ್ಸಾನದಲ್ಲಿ ಅಷ್ಟು ಜನ ಗೊತ್ತಿರಲ್ಲ ಬರ್ಸಾನ ಬಗ್ಗೆ. ಇನ್ನೊಂದು ನೀವು ಹೇಳಿದ ವಿಚಾರ ಏನಂದ್ರೆ, ರಾಧಾರಾಣಿ ಅವಳು ಕೃಪೆ ತೋರಿಸಿದರೆ ಮಾತ್ರ, ಬರ್ಸಾನಕ್ಕೆ ಅಲ್ಲ ವೃಂದಾವನಕ್ಕೆ ಬರಬೇಕು ಅಂದ್ರೂ ಕೂಡ ರಾಧಾರಾಣಿಯ ಕೃಪೆ ಇರಬೇಕು. ಶ್ರೀಲ ಪ್ರಭುಪಾದರು, ನಮ್ಮ ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ, ನೀವು ಒಂದು ಟಿಕೆಟ್ ಅನ್ನ ಬುಕ್ ಮಾಡುವುದರಿಂದ, ಒಂದು ಟ್ರೈನ್ ಟಿಕೆಟ್ ಅನ್ನೋ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡೋದ್ರಿಂದ ನೀವು ವೃಂದಾವನಕ್ಕೆ ಹೋಗಲು ಸಾಧ್ಯ ಇಲ್ಲ. ರಾಧಾರಾಣಿಯ ಅನುಗ್ರಹ ಆಗ್ಬೇಕು, ರಾಧಾರಾಣಿಯ ಕೃಪೆ ಇದ್ರೆ ಮಾತ್ರ ನೀವು ವೃಂದಾವನಕ್ಕೆ, ಅದರಲ್ಲೂ ಬರ್ಸಾನಕ್ಕೆ ಹೋಗಕ್ಕೆ ಸಾಧ್ಯ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮೇ ಬಿ ಈ ಪಾಡ್ಕಾಸ್ಟಿನ ಮೂಲಕ ಹೆಚ್ಚು ಜನರಿಗೆ ಬರ್ಸಾನ ಬಗ್ಗೆ ಗೊತ್ತಾಗಬಹುದು. ಮತ್ತೆ ಅವರು ನೆಕ್ಸ್ಟ್ ಟೈಮ್ ವೃಂದಾವನಕ್ಕೆ ಹೋದಾಗ ಬರ್ಸಾನಕ್ಕೂ ಕೂಡ ಹೋಗಿ ರಾಧಾರಾಣಿಯ ಅನುಗ್ರಹವನ್ನು ಅವರು ಪಡಿಬಹುದು ಅಂತ ಹೇಳ್ಬೋದು. ಹೌದು, ನನಗೆ ಬಹಳ ಇಷ್ಟ ಆಗಿದ್ದು ಬರ್ಸಾನಲ್ಲಿ ಏನಂದ್ರೆ, ಲಾರ್ಲಿ ಮಹಾರಾಜ್ ಅಂತ ಕರೀತಾರೆ ರಾಧಾರಾಣಿಯನ್ನ. ಹೇಗೆ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅವಳೇ ಮಹಾರಾಣಿನೂ ಆಗಿರ್ತಾಳೆ, ಅವಳೇ ಮಹಾರಾಜನೂ ಆಗಿರ್ತಾರೆ, ಹಾಗೆ ಲಾರ್ಲಿ ಮಹಾರಾಜ್ ಅವಳಲ್ಲಿಗೆ ಅಂತ ಹೇಳ್ತಾರೆ. ಲಾಡೋಕಿ ಬರ್ಸಾನ ಅಂತ ಕರೀತಾರೆ ಅಂತ. ಸೊ ಅವಳ ಅರಮನೆನೇ ಅದು ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿ ಹೋಗೋದು ಕೂಡ ಅಷ್ಟು ಸುಲಭ ಅಲ್ಲ. ಅಂದ್ರೆ 500 ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕು, ಅಥವಾ ಕೇಬಲ್ ಕಾರಲ್ಲಿ ಹೋಗ್ಬೇಕು, ಈ ತರದ್ದೆಲ್ಲ ಪದ್ಧತಿ ಎಲ್ಲ ಇದೆ. ಆ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ನೋಡಿ ಬರ್ಸಾನಾದಲ್ಲಿ ನೀವು ಹೇಳಿದ ಹಾಗೆ
ಲಾಡ್ಲಾ ಲಾಡ್ಲಿ ಅಂತ ಕರೀತಾರೆ. ಹಾ. ಕೃಷ್ಣ ಮತ್ತೆ ರಾಧಾರಾಣಿಯನ್ನ ಲಾಡ್ಲಾ ಲಾಡ್ಲಿ. ಲಾಡ್ಲಾ ಅಂದ್ರೆ ಚಿಕ್ಕ ಪುಟ್ಟ ಹುಡುಗ, ಹಾ. ಲಾಡ್ಲಿ ಅಂದ್ರೆ ಪುಟ್ಟ ಹುಡುಗಿ. ಅದು ಅವರ ರಾಧಾರಾಣಿ ಬಗ್ಗೆ ಇರುವ ಅವರ ಏನು ಒಲವು. ಒಲವು, ಪ್ರೀತಿ, ಹ್ಮ್. ಅದು ಆ ರೀತಿ ಅವರ ಭಕ್ತಿ ಆ ಹೌದು. ರೀತಿ. ಸೊ ಬರ್ಸಾನ ಕ್ಷೇತ್ರದಲ್ಲಿ ರಾಧಾರಾಣಿ ಅವಳು ಆ, ಬೆಳೆದ ಸ್ಥಳ, ರಾಧಾರಾಣಿ ಬೆಳೆದ ಸ್ಥಳ ಬರ್ಸಾನ ಕ್ಷೇತ್ರ. ಮತ್ತೆ ಆ, ಅಲ್ಲಿ ಅನೇಕ ಲೀಲೆಗಳು ಕೂಡ ರಾಧಾರಾಣಿ ಮತ್ತೆ ಕೃಷ್ಣರಿಬ್ಬರು ಮಾಡ್ತಾರೆ. ನೋಡಿ, ಒಂದು ಸ್ಥಳ ಇದೆ, ಮೋರ್ ಕುಟೀರ್ ಅಂತ ಒಂದು ಸ್ಥಳ. ಮಯೂರ್ ಕುಟೀರ್ ಅಂತ ಅದರ ಹೆಸರು ಕೂಡ ಇದೆ. ಮಯೂರ ಅಂದ್ರೆ ನಮಗೆ ಗೊತ್ತಿರೋದು ನವಿಲು. ಒಮ್ಮೆ ರಾಧಾ ಮತ್ತೆ ಕೃಷ್ಣರು ಅಲ್ಲಿ ಇದ್ದಾಗ ಅಲ್ಲಿ ಅನೇಕ ನವಿಲುಗಳು ಬರ್ತವೆ. ರಾಧಾಕೃಷ್ಣರ ಲೀಲೆಗಳನ್ನು ನೋಡೋಕ್ಕೋಸ್ಕರ ನವಿಲುಗಳು ಬರ್ತವೆ. ನೋಡಿ, ನಮ್ಗೆ ಅರ್ಥ ಮಾಡ್ಕೋಬೇಕು ಏನಂದ್ರೆ, ಪ್ರತಿಯೊಂದು ಜೀವಿ ಕೂಡ, ಮನುಷ್ಯ ಆಗಿರಬಹುದು, ದೇವತೆ ಆಗಿರಬಹುದು, ಪ್ರಾಣಿ ಪಕ್ಷಿನೇ ಆಗಿರಬಹುದು, ಪ್ರತಿಯೊಂದು ಜೀವಿ ಒಂದು ಆತ್ಮ. ನಮಗೆ ಗೊತ್ತಿರೋದು ಆತ್ಮ ಯಾರು ಅಂದ್ರೆ ಭಗವಂತ ಕೃಷ್ಣನ ಅಂಶ. ನಾವೆಲ್ಲ ಕೃಷ್ಣನ ಅಂಶವೇ ಆಗಿದ್ದೇವೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಕೃಷ್ಣ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅಂದ್ರೆ ಎಲ್ಲರೂ ನನ್ನ ಅಂಶಗಳೇ ಆಗಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ಹೀಗಾಗಿ ಕೃಷ್ಣನ ಬಗ್ಗೆ ಒಲವು ಅನ್ನೋದು ಬಹಳ ಸ್ವಾಭಾವಿಕ. ಪ್ರತಿಯೊಂದು ಆತ್ಮಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ ದರ್ ಇಸ್ ಅ ನ್ಯಾಚುರಲ್ ಅಟ್ರಾಕ್ಷನ್ ಟುವರ್ಡ್ಸ್ ಕೃಷ್ಣ. ಆದರೆ ಈಗ ನಾವು ಅದನ್ನ ಮರ್ತಿದ್ದೇವೆ. ಯಾಕೆ ಅಂದ್ರೆ ನಮಗೆ ಸ್ವತಂತ್ರವಾಗಿ ನಾವು ಎಂಜಾಯ್ ಮಾಡಬೇಕು ಅನ್ನುವ ಮನೋಭಾವ ಬಂದಿರೋದ್ರಿಂದ ನಾವು ಕೃಷ್ಣನ ಆಕರ್ಷಣೆಯನ್ನ ಮರ್ತಿದ್ದೇವೆ, ಕೃಷ್ಣನ ಸೇವೆಯನ್ನ, ಕೃಷ್ಣನ ಪ್ರೇಮವನ್ನು ನಾವು ಮರ್ತಿದ್ದೇವೆ. ಆದರೆ ವೃಂದಾವನ ಅನ್ನುವ ಸ್ಥಳದಲ್ಲಿ ಯಾರೇ ಹೋದ್ರೂ ಕೂಡ ಅವರಿಗೆ ಸ್ವಾಭಾವಿಕವಾಗಿ ಕೃಷ್ಣನ ಬಗ್ಗೆ ಒಲವು ಬರುತ್ತೆ. ಯಾಕೆಂದ್ರೆ ಎಲ್ಲರೂ ಅಲ್ಲಿ ಕೃಷ್ಣನ ನಾಮಸ್ಮರಣೆಯನ್ನ, ರಾಧಾರಾಣಿಯ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಸೊ 5000 ವರ್ಷಗಳ ಹಿಂದೆ ಆ ನವಿಲುಗಳು ರಾಧಾಕೃಷ್ಣನ ಲೀಲೆಗಳನ್ನು ನೋಡಬೇಕು ಅಂತ ಅಲ್ಲಿ ಹೋದಾಗ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಅವರನ್ನು ನೋಡಿ ಅವರು ಗರಿಯನ್ನ ಬಿಚ್ಚಿ ನೃತ್ಯವನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲ ನವಿಲುಗಳು ಆ ನೃತ್ಯವನ್ನ ನೋಡಿ ರಾಧಾಕೃಷ್ಣರಿಗೆ ಬಹಳ ಸಂತೋಷ ಆಗುತ್ತೆ. ರಾಧಾಕೃಷ್ಣರು ಕೂಡ ನವಿಲಿನ ರೂಪವನ್ನ ಧಾರಣೆ ಮಾಡಿ ಆ ನವಿಲುಗಳ ಜೊತೆ ಅವರು ಕೂಡ ಡಾನ್ಸ್ ಅನ್ನು ಮಾಡ್ತಾರೆ. ಸೊ ಇದು ಮಯೂರ್ ಕುಟೀರ ಅಂತ ಇದರ ಹೆಸರು. ಇವತ್ತು ಕೂಡ ಇದೆ, ನಾವು ಬರ್ಸಾನಕ್ಕೆ ಹೋದಾಗ ಅಲ್ಲಿ ನೋಡಬಹುದು. ಮತ್ತೆ ಇನ್ನೊಂದು ಸ್ಥಳ ಸಾಂಕ್ರಿಕ್ ಹೋರ್ ಬಗ್ಗೆ ನಾನು ಹೇಳಿದೆ ಆಲ್ರೆಡಿ. ಹೌದು. ಮತ್ತೆ ದಾನ್ಗಢ್ ಅನ್ನುವ ಇನ್ನೊಂದು ಸ್ಥಳ ಇದೆ, ದಾನ್ಗಢ್. ಅಲ್ಲಿ ಪ್ರತಿ ದಿವಸ ಈ ಕೃಷ್ಣ ಟ್ಯಾಕ್ಸ್ ಕಲೆಕ್ಟರಿನ ರೂಪದಲ್ಲಿ ಹೋಗಿ ಇದನ್ನ ಟ್ಯಾಕ್ಸ್ ಅನ್ನ, ಬೆಣ್ಣೆಯನ್ನ ಕಲೆಕ್ಟ್ ಮಾಡ್ತಾ ಇದ್ರು ಎಲ್ಲ ಗೋಪಿಕಾ ಸ್ತ್ರೀಯರಿಂದ. ಅದು ದಾನ್ಘರ್ ಅನ್ನುವ ಒಂದು ದೊಡ್ಡ ಭವ್ಯವಾದ ಮಂದಿರ ಇದೆ ಅಲ್ಲಿ ಇವತ್ತು ಕೂಡ. ಮತ್ತೆ ಇನ್ನೊಂದು ಪೀಲಿ ಪೋಖರಿ ಅಂತ ಒಂದು ಕುಂಡ ಇದೆ ಅಲ್ಲಿ. ಅದರ ವಿಶಿಷ್ಟತೆ ಏನು ಅಂದ್ರೆ, ಒಮ್ಮೆ ರಾಧಾರಾಣಿ ನಂದಗಾಂವ್ಗೆ ಬರ್ತಾರೆ. ಯಶೋಧ ಮಾಯಿಗೆ ಬಹಳ ಇಷ್ಟ ರಾಧಾರಾಣಿನ ಕಂಡ್ರೆ. ಬಹಳ ಸುಂದರವಾಗಿದ್ದಾಳೆ, ಸುಶೀಲಲು ಆಗಿದ್ದಾಳೆ, ಸುಶೀಲಳಾಗಿದ್ದಾಳೆ. ಮತ್ತೆ ಬಹಳ ಚೆನ್ನಾಗಿ ಅಡುಗೆಯನ್ನ ಮಾಡ್ತಾಳೆ ರಾಧಾರಾಣಿ. ಏನಂದ್ರೆ ದುರ್ವಾಸ ಮುನಿಗಳಿದ್ದ ಒಂದು ವರದಾನವನ್ನ ಪಡೆದಿದ್ಲಂತೆ ರಾಧಾರಾಣಿ. ನೀನು ಯಾವುದೇ ರೀತಿಯ ಖಾದ್ಯವನ್ನ ಪ್ರಿಪೇರ್ ಮಾಡಿದ್ರು ಕೂಡ, ಅಡುಗೆ ಮಾಡಿದ್ರೆ ಅದು ಅಮೃತ ತುಲ್ಯವಾಗುತ್ತೆ ಅಂತ. ಯಾರೇ ನಿನ್ನ ಅಡುಗೆಯನ್ನ ಆಸ್ವಾದಿಸಿದ್ರೆ, ತಿಂದ್ರೆ ಅವರಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಇರೋದಿಲ್ಲ, ಅಕಾಲ ಮೃತ್ಯು ಇರೋದಿಲ್ಲ. ಈ ರೀತಿ ವರದಾನ ಪಡೆದಿದ್ಲು ರಾಧಾರಾಣಿ. ಅಫ್ಕೋರ್ಸ್ ರಾಧಾರಾಣಿ ರಾಧಾರಾಣಿ ಪರದೇವತಾ ಅಂತ ನಾನು ಹೇಳಿದೆ. ಶಿ ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಅವಳು ಭಗವಂತನ ಅಂತರಂಗ ಶಕ್ತಿಯಾಗಿದ್ದಾಳೆ. ಆದ್ರೆ ಈ ಭೂಲೋಕದಲ್ಲಿ ಕೆಲವು ಲೀಲೆಗಳನ್ನ ಮಾಡ್ತಾರೆ. ಸೊ ಒಂದು ಸಾಮಾನ್ಯವಾದ ಗೋಪಿಕಾ ಸ್ತ್ರೀಯ ರೀತಿಯಲ್ಲಿ ರಾಧಾರಾಣಿ ದುರ್ವಾಸ ಮುನಿಗಳಿಗೆ ಸೇವೆ ಮಾಡ್ತಾಳೆ. ಆ ದುರ್ವಾಸ ಮುನಿಗಳು ಈ ವರದಾನವನ್ನ ಕೊಡ್ತಾರೆ ರಾಧಾರಾಣಿಗೆ. ಇದನ್ನ ಯಶೋಧ ಮಾಯಿ ತಿಳ್ಕೊಂಡು ತಕ್ಷಣ, ನೀನು ಪ್ರತಿ ದಿವಸ ನಮ್ಮ ಮನೆಗೆ ಬರಬೇಕು, ಕೃಷ್ಣನಿಗಾಗಿ ಅಡುಗೆ ಮಾಡಬೇಕು ಅಂತ ಕರೀತಾಳೆ. ಸೊ ಅದಕ್ಕೋಸ್ಕರ ಬರ್ಸಾನಾದಿಂದ ರಾಧಾರಾಣಿ ಪ್ರತಿ ದಿವಸ ನಂದ ಭವನಕ್ಕೆ ಬಂದು ನಂದಗಾಂವಲ್ಲಿ ಕೃಷ್ಣನಿಗೋಸ್ಕರ ಅಡುಗೆಯನ್ನು ಮಾಡ್ತಾ ಇದ್ಲಂತೆ. ಒಂದು ದಿವಸ ಏನಾಯ್ತು, ಯಶೋಧ ಮಾಯಿಗೆ ಬಹಳ ಸಂತೋಷ ಆಗೋಯ್ತು. ಈ ಹುಡುಗಿಯನ್ನೇ ನನ್ನ ಸೊಸೆಯನ್ನಾಗಿ ಮಾಡ್ಕೋಬೇಕು
ಅನ್ನುವ ಒಂದು ಆಸೆ ಬಂತು ಯಶೋದಮಾಯಿಗೆ. ಆಗ ಯಶೋದಮಾಯಿ ಏನು ಮಾಡ್ತಾಳೆ, ಆ ರಾಧಾರಾಣಿಯ ಅಂಗೈಗಳಿಗೆ ಹಳದಿ ಅರಿಶಿಣವನ್ನು ಹಚ್ತಾಳೆ. ಅಂದರೆ ಇದೊಂದು ರೀತಿಯ ಒಂದು ಪದ್ಧತಿ. ಯಾರು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಇಷ್ಟ ಇದೆಯೋ ಅವರಿಗೆ ಅರಿಶಿಣವನ್ನು ಹಚ್ಚಬೇಕು ಅಂತ ಒಂದು ಕಸ್ಟಮ್, ಟ್ರೆಡಿಷನ್. ಸೊ ಯಶೋದಮಾಯಿ ರಾಧಾರಾಣಿಯ ಕೈಗಳಿಗೆ ಈ ಅರಿಶಿಣವನ್ನು ಹಚ್ತಾಳೆ. ಸೊ ಅವಳಿಗೆ ರಾಧಾರಾಣಿಗೆ ಬಹಳ ಒಂದು ರೀತಿಯ ನಾಚಿಕೆ ಆಗುತ್ತೆ. ಅವಳು ಏನು ಮಾಡ್ತಾಳೆ, ತಕ್ಷಣ ಕೈಯನ್ನು ತೊಳ್ಕೊಬೇಕು ಅಂತ ಒಂದು ನೀರಿನ ಕುಂಡಕ್ಕೆ ಹೋಗ್ತಾಳೆ. ಅಲ್ಲಿ ಕೈಯನ್ನು ತೊಳ್ಕೊಂಡಾಗ ಆ ನೀರಿನ ಕುಂಡದ ನೀರೆಲ್ಲ ಹಳದಿಯಾಗಿ ಅರಿಶಿಣದ ಬಣ್ಣವನ್ನು ಹೊಂದುತ್ತೆ. ಸೊ ಅದು ಪೀಲಿ ಪೋಖ್ರಿ ಅಂತ. ಪೀಲಿ ಅಂದ್ರೆ ಎಲ್ಲೋ, ಪೋಖ್ರಿ ಅಂದ್ರೆ ಒಂದು ಕುಂಡ ಅಂತ, ಹಳದಿ ಬಣ್ಣದ ಕುಂಡ. ಸೊ ಇವತ್ತು ಕೂಡ ಭಕ್ತರಲ್ಲಿ ಹೋಗಿ ಪೀಲಿ ಪೋಖರಿಯಲ್ಲಿ ಈ ಒಂದು ರಾಧಾರಾಣಿಯ ಒಂದು ಲೀಲೆಯನ್ನ ಅವರು ಸ್ಮರಿಸ್ತಾರೆ, ರಾಧಾರಾಣಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಮತ್ತೆ ಅನೇಕ ಸ್ಥಳಗಳಿದ್ದಾವೆ ಬರ್ಸಾನಾದಲ್ಲಿ. ನೋಡಿ, ಮೇನ್ ಟೆಂಪಲ್ ಇದೆಯಲ್ಲ ಬರ್ಸಾನಾದಲ್ಲಿ, ನೀವು ಹೇಳಿದ್ರಲ್ಲ ಶ್ರೀಜಿ ಮಂದಿರ್ ಅಂತ ಕರೀತಾರೆ. ಶ್ರೀಜಿ ಮಂದಿರ್ ಅದೇ ವೃಷಭಾನು ಮಹಾರಾಜನ ಮುಖ್ಯ ಅರಮನೆಯಾಗಿತ್ತು. ಈಗ ದೊಡ್ಡ ದೇವಸ್ಥಾನ ಇದೆ. ಅದರ ಹತ್ತಿರಾನೇ ರಾಧಾ ಕುಶಲ್ ಬಿಹಾರಿ ಮಂದಿರ ಅಂತ ಒಂದಿದೆ. ಅದನ್ನ ಜೈಪುರ್ ಮಂದಿರ ಅಂತ ಕೂಡ ಕರೀತಾರೆ. ಜೈಪುರಿನ ಒಂದು ರಜಪೂತ್ ರಾಜ ಆ ಒಂದು ದೊಡ್ಡ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಅವನ ಆಸೆ ಏನಾಗಿತ್ತು ಅಂದ್ರೆ, ಇದು ಶ್ರೀಜಿ ಮಂದಿರ ಆವಾಗ ಅಷ್ಟು ದೊಡ್ಡದಾಗಿ ಇರಲಿಲ್ಲ, ನಮಗೆ ಒಂದು ದೊಡ್ಡದಾಗಿ ಅರಮನೆಯ ರೀತಿಯಲ್ಲಿ ರಾಧಾರಾಣಿ ಅರಮನೆಯಲ್ಲಿ ಇರಬೇಕು ರಾಧಾರಾಣಿ ಅಂತ ಅನ್ಕೊಂಡು ಒಂದು ದೊಡ್ಡ ಅರಮನೆಯನ್ನು ಕಟ್ಟಿಸ್ತಾನೆ. ಇನ್ನೇನು ಎಲ್ಲ ರೆಡಿ ಆಯಿತು ಅರಮನೆ. ನೀವು ನೋಡಿದ್ರೆ ಜೈಪುರದಲ್ಲಿ ಕೋಟೆಗಳಿರುತ್ತವಲ್ಲ, ಅದೇ ರೀತಿಯಲ್ಲಿ ಇರುತ್ತೆ ಈ ಕುಶಲ್ ಬಿಹಾರಿ ಮಂದಿರ. ಬಹಳ ಚೆನ್ನಾಗಿದೆ ನೋಡೋಕೆ, ದೊಡ್ಡದಾಗಿ. ಸೊ ಎಲ್ಲ ರೆಡಿ ಮಾಡ್ಕೊಂಡ್ರು. ಇನ್ನೇನು ನಾಳೆ ಅಲ್ಲಿಂದ ವಿಗ್ರಹಗಳನ್ನು ತಂದು ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರು ಪ್ಲಾನ್ ಹಾಕ್ಕೊಂಡಿರ್ತಾರೆ. ಆದರೆ ಹಿಂದಿನ ದಿನ ರಾತ್ರಿ ರಾಧಾರಾಣಿ ಆ ರಾಜನ ಕನಸಿನಲ್ಲಿ ಬಂದು, ಇಲ್ಲಿಂದ ನನಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಈಗ ಎಲ್ಲಿದ್ದೇನೋ ಅಲ್ಲೇ ನಾನು ಇರಬೇಕು ಅಂತ ಹೇಳ್ತಾರೆ. ನೋಡಿ, ಆ ರಾಜ ಎಷ್ಟು ಮಹಾನ್ ಭಕ್ತನಾಗಿರ್ಬಹುದಲ್ವಾ. ರಾಧಾರಾಣಿಯೇ ಕನಸಲ್ಲಿ ಬಂದು ಈ ರೀತಿ ಹೇಳಿರೋದು. ನಿನ್ನ ಭಕ್ತಿಯಿಂದ ನನಗೆ ಬಹಳ ಸಂತೃಪ್ತಿ ಆಗಿದೆ, ಆದ್ರೆ ನಾನಿರುವ ಜಾಗದಲ್ಲಿ ನಾನು ಇರಕ್ಕೆ ನನ್ನನ್ನು ಬಿಡು ಅಂತ ಹೇಳ್ತಾಳೆ ರಾಧಾರಾಣಿ. ಸೊ ಅದೇ ರೀತಿ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಹೊಸ ವಿಗ್ರಹಗಳನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಧಾ ಕುಶಲ್ ವಿಹಾರಿ ಮಂದಿರ ಅಂತ ಈಗಲೂ ಬಹಳ ಚೆನ್ನಾಗಿದೆ. ನಿಂಬಾರ್ಕ ಸಂಪ್ರದಾಯದ ಭಕ್ತರು ಅಲ್ಲಿ ಆರಾಧನೆಯನ್ನ ಇವತ್ತು ಕೂಡ ಮಾಡ್ತಾರೆ. ಸೊ ಅದೊಂದು ಅರಮನೆಯ ರೀತಿ ಇರೋದ್ರಿಂದ, ಜೈಪುರ್ ರಾಜ ಕಟ್ಟಿಸಿರೋದ್ರಿಂದ ಜೈಪುರ್ ಮಂದಿರ ಅಂತ ಅದಕ್ಕೆ ಹೆಸರು, ಇನ್ನೊಂದು ಹೆಸರು. ಅದು ಈ ಶ್ರೀಜಿ ಮಂದಿರದ ಬಹಳ ಹತ್ರನೇ ಇದೆ ಅಲ್ಲಿ. ಇದು ಒಂದು ದಿವಸ ಏನಾಯ್ತು, ರಾಧಾ ಮತ್ತೆ ಕೃಷ್ಣರು ಇಬ್ರು ಭೇಟಿ ಮಾಡ್ತಾರೆ ಒಂದು ಸ್ಥಳದಲ್ಲಿ. ಅಲ್ಲಿ ಇಬ್ಬರನ್ನು ಒಬ್ಬರು ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಕೃಷ್ಣನ ಜೊತೆ ಮಧುಮಂಗಳ ಅನ್ನೋ ಒಬ್ಬ ಅವನ ಸ್ನೇಹಿತನು ಬಂದಿರ್ತಾನೆ. ರಾಧೆಯರ ಜೊತೆ ಅವಳ ಸಖಿಯರು ಕೂಡ ಬಂದಿರ್ತಾರೆ. ಆಗ ಅವರಿಬ್ಬರು ಮಾತನಾಡ್ತಾ ಇರುವಾಗ, ರಾಧಾ ಮತ್ತೆ ಕೃಷ್ಣರು ಮಾತನಾಡ್ತಾ ಇರುವಾಗ ಒಂದು ಹನಿ ಬಿ, ಒಂದು ದುಂಬಿ ಬಂದು ರಾಧಾರಾಣಿಯ ಮುಖದ ಹತ್ರ ಅದು ಇರುತ್ತೆ. ಅದು ಬಹಳ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ರಾಧಾರಾಣಿಗೆ. ಆಗ ಕೃಷ್ಣ ಹೇಳ್ತಾನೆ ಮಧುಮಂಗಳನಿಗೆ, ನೋಡು, ಈ ದುಂಬಿಯನ್ನು ಓಡಿಸ್ಬಿಡು ಅಂತ. ಸರಿ ಅಂತ ಗೋಪ ಬಾಲಕ ಬಂದು ದುಂಬಿಯನ್ನು ಓಡಿಸ್ತಾನೆ. ಅವನು ಓಡಿಸಾದ್ಮೇಲೆ ಜೋರಾಗಿ ಹೇಳ್ತಾನೆ, ಏನಂತ, ಮಧು ಹೋಗ್ಬಿಟ್ಟ ಅಂತ. ಅಂದ್ರೆ ಅದನ್ನ ಕೇಳಿದಾಗ ರಾಧಾರಾಣಿಗೆ ಏನನ್ಸುತ್ತೆ, ಮಧು ಹೋಗ್ಬಿಟ್ನಾ, ಅವಳೇನಂತ ಅರ್ಥ ಮಾಡ್ಕೊಳ್ತಾಳೆ, ಮಧುಸೂದನ ಹೋಗ್ಬಿಟ್ಟ ಅಂತ. ಮಧುಸೂದನ ಕೃಷ್ಣನ ಇನ್ನೊಂದು ಹೆಸರು. ಕೃಷ್ಣ ಮಧು ಅನ್ನುವ ಒಂದು ದಾನವ ಅವನನ್ನ ಸಂಹಾರ ಮಾಡಿರ್ತಾನೆ. ಅದಕ್ಕೋಸ್ಕರ ಕೃಷ್ಣನಿಗೆ ಮಧುಸೂದನ ಅಂತ ಹೆಸರು. ಸೊ ರಾಧಾರಾಣಿ ಏನ್ ಅನ್ಕೊಳ್ತಾರೆ, ಕೃಷ್ಣ ಹೋಗ್ಬಿಟ್ಟ ಇಲ್ಲಿಂದ ಅಂತ. ಆಕ್ಚುಲಿ ಕೃಷ್ಣ ರಾಧಾರಾಣಿಯ ಕಣ್ಮುಂದನೇ ಇದ್ದ. ಆದ್ರೆ ಅವಳಿಗೆ ಆ ರೀತಿ ಅನ್ಸುತ್ತೆ, ಓ ಕೃಷ್ಣ ಹೋಗ್ಬಿಟ್ನಾ ಅಂದ್ರೆ ಇದು ಒಂದು ಮಹಾಭಾವದ ಒಂದು ಕಾನ್ಶಿಯಸ್ನೆಸ್ ಅನ್ನ ರಾಧಾರಾಣಿ ಆಗ
ಅವಳು ಡಿಸ್ಪ್ಲೇ ಮಾಡ್ತಾಳೆ. ಸೊ ಅವಳಿಗೆ ಅನಿಸುತ್ತೆ, ಓ ಕೃಷ್ಣ ಹೋಗ್ಬಿಟ್ಟ. ಆಗ ಅವಳ ಕಣ್ಣಲ್ಲಿ ಇಮಿಡಿಯೇಟ್ ಕಣ್ಣಲ್ಲಿ ನೀರು ಬರುತ್ತೆ. ಕೃಷ್ಣ ಹೋಗ್ಬಿಟ್ನ ಅಂದರೆ ಕೃಷ್ಣನ ವಿರಹವನ್ನ ಅವಳು ಅನುಭವಿಸ್ತಾಳೆ. ಆಲ್ರೆಡಿ ಕೃಷ್ಣ ಕಣ್ಮುಂದೆನೇ ಇದ್ದ, ಆದರೆ ಕೃಷ್ಣನ ಭಾವನೆ ಅಷ್ಟು ಹೆಚ್ಚು ಅವಳಲ್ಲಿ ಇತ್ತು. ಅವಳು ಕೃಷ್ಣ ಹೋಗ್ಬಿಟ್ಟ ಅಂತ ಅನ್ಕೊಂಡು ತಕ್ಷಣ ಅವಳು ಅಳೋದಿಕ್ಕೆ ಶುರು ಮಾಡ್ತಾಳೆ. ಅದನ್ನ ನೋಡಿ ಕೃಷ್ಣ ಕೂತಿದ್ನಲ್ಲ, ಕೃಷ್ಣನ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಧಾರಾಕಾರವಾಗಿ. ಸೊ ಈ ಇಬ್ಬರ ಕಣ್ಣಿನ ನೀರು ಸೇರಿ ಒಂದು ಸರೋವರ ಆಗುತ್ತೆ. ಅದೇ ಪ್ರೇಮ ಸರೋವರ ಅಂತ. ಪ್ರೇಮ ಸರೋವರ ಅನ್ನೋದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಪ್ಲೇಸ್. ಅದು ಬರ್ಸಾನದ ಹತ್ರನೇ ಬರುತ್ತೆ, ನಂದಗಾಂವ್ ಮತ್ತೆ ಬರ್ಸಾನದ ಹತ್ತಿರ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ನೋಡಿ, ಅವ್ರು ನಿಜವಾಗಲೂ ಕಾಮದ ದೃಷ್ಟಿಯಿಂದ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಿದ್ರೆ ಈ ರೀತಿಯ ಅನುಭವ ಅವರಿಗೆ ಆಗ್ತಾ ಇರಲಿಲ್ಲ. ಅವರು ಒಬ್ಬರನ್ನೊಬ್ಬರು ಹೇಗೆ ಅಂದ್ರೆ ಕೃಷ್ಣ ಮತ್ತೆ ರಾಧಾರಾಣಿಯರ ಪ್ರೇಮ ಅನ್ನೋದು ಅದು ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಅನ್ನೋದನ್ನು ನಮಗೆ ಇದರಿಂದ ಅರ್ಥ ಆಗುತ್ತೆ. ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಅಂದ್ರೆ, ಅಲ್ಲಿ ಪ್ರೇಕ್ಷಣೀಯ ಸ್ಥಳ ಅನ್ನೋದಕ್ಕಿಂತ ಒಂದು ಆಧ್ಯಾತ್ಮಿಕ ಸ್ಥಳ ಅದು. ಅಲ್ಲಿ ನಾವೆಲ್ಲ ವೃಂದಾವನಕ್ಕೆ ಹೋದಾಗ, ಬರ್ಸಾನಕ್ಕೆ ಹೋದಾಗ ಅಲ್ಲಿ ಪ್ರೇಮ ಸರೋವರದಲ್ಲಿ ಹೋಗಿ ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಗೂ ಕೂಡ ಕೃಷ್ಣ ಪ್ರೇಮವನ್ನ ನಮಗೂ ಕೂಡ ಕರುಣಿಸು ರಾಧಾರಾಣಿ ಅಂತ ನಾವು ಅಲ್ಲಿ ಬೇಡ್ಕೊಳ್ತೀವಿ. ಪ್ರಭು, ಈಗ ಎಲ್ಲರ ಮನಸ್ಸಲ್ಲಿರುವಂತ ಒಂದು ಪ್ರಶ್ನೆ, ರಾಧಾ ಕೃಷ್ಣರ ಮದುವೆ ಆಗಿದ್ಯಾ ಅಥವಾ ಇಲ್ವಾ ಅಂತ. ಆದ್ರೆ ವೃಂದಾವನದಲ್ಲಿ ಅಂಥದ್ದೊಂದು ಜಾಗನೇ ಇದೆ, ಅವ್ರಿಬ್ರು ಮದುವೆ ಆಗಿರೋದಕ್ಕೆ ಪ್ರೂಫ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನೋಡಿ, ರಾಧಾ ಮತ್ತೆ ಕೃಷ್ಣರು ಅವರು ಆಧ್ಯಾತ್ಮಿಕ ವ್ಯಕ್ತಿಗಳು. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ವೃಂದಾವನದ ಸುತ್ತಮುತ್ತಲೂ 12 ಕಾಡುಗಳಿದ್ದಾವೆ, ದ್ವಾದಶ ಕಾನನಗಳು ಅಂತ ಕರೀತಾರೆ. ಆ ಎಲ್ಲ 12 ಕಾಡುಗಳಲ್ಲಿ ರಾಧಾಕೃಷ್ಣರು ಮತ್ತೆ ಅನೇಕ ಲೀಲೆಗಳನ್ನ ಮಾಡಿರ್ತಾರೆ. ಸೊ ಇಲ್ಲಿ ಭಾಂಡೀರ ವನ ಅನ್ನುವ ಒಂದು ವನ, ಆ 12 ವನಗಳಲ್ಲಿ ಒಂದು ಭಾಂಡೀರ ವನ, ಒಂದು ಭಾಂಡೀರ ವಟವೃಕ್ಷದ ಕೆಳಗಡೆ ರಾಧಾ ಮತ್ತೆ ಕೃಷ್ಣರ ವಿವಾಹ ಬ್ರಹ್ಮ ದೇವರೇ ಬಂದು ಮಾಡಿಸಿರ್ತಾರೆ ಅನ್ನೋದು ಪುರಾಣಗಳಲ್ಲಿ ನಮಗೆ ತಿಳಿಯುವ ಒಂದು ವಿಷಯ. ಸೊ ಅದಕ್ಕೋಸ್ಕರ ನೀವು ವೃಂದಾವನಕ್ಕೆ ಹೋದ್ರೆ ನೆಕ್ಸ್ಟ್ ಟೈಮು ಭಾಂಡಿರವನಕ್ಕೆ ಭೇಟಿ ನೀಡಿ. ಅಲ್ಲಿ ಆ ವಟವೃಕ್ಷದ ಕೆಳಗೆ ಒಂದು ದೇವಸ್ಥಾನ ಇದೆ. ಅಲ್ಲೇ 5000 ವರ್ಷಗಳ ಹಿಂದೆ ಬ್ರಹ್ಮದೇವರು ಎಲ್ಲ ದೇವಾನುದೇವತೆಗಳೆಲ್ಲ ಬಂದು ರಾಧಾ ಮತ್ತೆ ಕೃಷ್ಣರಿಗೆ ವಿವಾಹವನ್ನ ಅವರು ಮಾಡಿರುವ ಒಂದು ಸ್ಥಳ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಯಾವಾಗಾದರೂ ಕೃಷ್ಣನ ಬಗ್ಗೆ ಅಥವಾ ರಾಧಾರಾಣಿಯ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ಅವರನ್ನು ನಮ್ಮ ಭೌತಿಕ ಸ್ತರಕ್ಕೆ ತಂದು ನಾವು ನಮಗೆ ಕಂಪೇರ್ ಮಾಡಿಕೊಂಡು, ಸಾಮಾನ್ಯ ಮನುಷ್ಯರಿಗೆ ಮದುವೆ ಆಗಿರುತ್ತೆ, ಇವ್ರಿಗಾಗಿದೆಯಾ, ಸಾಮಾನ್ಯ ಮನುಷ್ಯರಿಗೆ ಈ ಕೆಲಸ ಆಗಿದೆ, ಅವರು ಸ್ಕೂಲ್ಗೆ ಹೋಗಿದ್ದಾರೆ, ಇವ್ರಿಗೆ ಹೋದ್ರಾ, ಆ ರೀತಿ ಕಂಪೇರ್ ಮಾಡೋದು ಸಮಂಜಸ ಅಲ್ಲ. ಯಾಕೆ ಅಂದರೆ 4ನೇ ಅಧ್ಯಾಯದಲ್ಲಿ ಕೃಷ್ಣ, ನಾನು ಹೇಳಿದ್ನಲ್ಲ ಈಗಾಗಲೇ, ಜನ್ಮ ಕರ್ಮಚ ಮೇ ದಿವ್ಯಂ, ಕೃಷ್ಣ ಯಾವ ಕೆಲಸವನ್ನ ಮಾಡಿದ್ರು ಕೂಡ ಅದು ದಿವ್ಯ ಅಂತ ಕರೆಸ್ಕೊಳ್ಳುತ್ತೆ. ದಿವ್ಯ ಅಂದ್ರೆ ಏನು? ಭೌತಿಕ ಸ್ತರದಿಂದ ಅದು ಭೌತಿಕ ಸ್ತರಕ್ಕೆ ಮೀರಿರುವುದು, ಆಧ್ಯಾತ್ಮಿಕ ಸ್ತರದಲ್ಲಿ ಇರುವುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ರಾಧಾಕೃಷ್ಣರು ಈ ಪ್ರಪಂಚಕ್ಕೆ ಬಂದ ಕಾರಣ ಏನು ಅಂದ್ರೆ, ನಿಸ್ವಾರ್ಥವಾದ ಭಕ್ತಿ, ನಿಸ್ವಾರ್ಥವಾದ ಸೇವೆ ಏನು ಅನ್ನೋದನ್ನ ನಮಗೆಲ್ಲ ತೋರಿಸಿ ಕೊಡೋದಕ್ಕೋಸ್ಕರ ಅವರು ಬಂದು ಈ ಲೀಲೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಕುತೂಹಲಕ್ಕೆ ಇದಕ್ಕೆ ಉತ್ತರನೂ ಇದೆ. ಹೌದು, ಪುರಾಣದ ಪ್ರಕಾರ ರಾಧಾಕೃಷ್ಣರ ಮದುವೆ ನಡೀತು, ಭಾಂಡಿರವನದಲ್ಲಿ ನಡೀತು, ಬ್ರಹ್ಮದೇವರೇ ಮಾಡಿಸಿದ್ರು. ಈಗ ರಾಧಾಕೃಷ್ಣರ ನಿತ್ಯ ಲೀಲೆಗಳು ನಡೆಯುತ್ತೆ, ರಾಧಾರಾಣಿಯ ಲೀಲೆಗಳು ಆ ಕ್ಷೇತ್ರದಲ್ಲಿ ನಡೆಯುತ್ತೆ, ಇದನ್ನೆಲ್ಲ ನಾವು ಕೇಳಿರ್ತೀವಿ. ರಾಧಾರಾಣಿ ಭಕ್ತರಿಗೆ ಕೃಪೆ ತೋರಿರುವಂತ ಘಟನೆಗಳೆಲ್ಲರೂ ಇದೆಯಾ? ಖಂಡಿತ. ನೋಡಿ, 5000 ವರ್ಷಗಳ ಹಿಂದೆ ರಾಧಾಕೃಷ್ಣರು ವೃಂದಾವನದಲ್ಲಿ ಲೀಲೆ ಮಾಡಿದ್ರು ಅಲ್ವಾ? ಅದಾದ್ಮೇಲೆ ಕಾಲಕ್ರಮೇಣ ಈ ಎಲ್ಲ ಲೀಲಾ ಸ್ಥಳಗಳು ಜನರಿಗೆ ಗೊತ್ತಾಗದೆ ಹಾಗೆ ಮುಚ್ಚಿ ಹೋಗುತ್ತೆ ಕಾಲಕ್ರಮೇಣ, ಕಾಲದ ಪ್ರಭಾವದಿಂದ. 500 ವರ್ಷಗಳ ಹಿಂದೆ ಕೃಷ್ಣನೇ ಮತ್ತೊಂದು ಅವತಾರವನ್ನು ಎತ್ತಿ ಬರ್ತಾನೆ ಈ ಪ್ರಪಂಚಕ್ಕೆ. ಆ ಅವತಾರದ ಹೆಸರು ಚೈತನ್ಯ ಮಹಾಪ್ರಭುಗಳು ಅಂತ. ಇದಕ್ಕೆ ನಮಗೆ ಭಾಗವತಾದಿ ಗ್ರಂಥಗಳಲ್ಲಿ ಉಲ್ಲೇಖ ಕೂಡ ಸಿಗುತ್ತೆ.
ಆ, ಭಾಗವತದಲ್ಲಿ ಕೂಡ ಹೇಳಿದ್ದಾರೆ ಏನಂದರೆ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಅಂದರೆ ಕೃಷ್ಣ 500 ವರ್ಷಗಳ ಹಿಂದೆ ಆ, ತನ್ನ ಭಕ್ತನ ಸ್ವರೂಪದಲ್ಲಿ ಬಂದು ಸಂಕೀರ್ತನ ಯಜ್ಞವನ್ನು ಕಲಿಯುಗದ ಜನಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ಕೃಷ್ಣ ಸ್ವತಃ ತನ್ನ ಭಕ್ತನ ರೂಪದಲ್ಲಿ ಬಂದು ತೋರಿಸ್ಕೊಡ್ತಾರೆ. ಇದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಕೂಡ ಇದೆ. ನೋಡಿ, ರಾಧಾರಾಣಿ ಕೃಷ್ಣನಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಇಲ್ಲಿ ಭೌತಿಕ ಪ್ರಪಂಚದಲ್ಲೂ ಬಂದಾಗಲೂ ಕೂಡ ಮತ್ತೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಶಾಶ್ವತವಾಗಿ ಸೇವೆಯನ್ನು ಮಾಡ್ತಾ ಇರ್ತಾಳೆ ರಾಧಾರಾಣಿ. ಕೃಷ್ಣನಿಗೆ ಒಂದು ಮನಸ್ಸಿನಲ್ಲಿ ಒಂದು ಇಚ್ಛೆ ಬರುತ್ತೆ. ನೋಡಿ, ಯಾವಾಗಲೂ ರಾಧಾರಾಣಿ ನನಗೆ ಇಂಥ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಾಳಲ್ವಾ, ರಾಧಾರಾಣಿಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ಸೇವೆ ಮಾಡೋದ್ರಿಂದ, ಅವಳಲ್ಲಿ ನನ್ನ ಬಗ್ಗೆ ಸೇವೆ ಮಾಡಬೇಕು ಅನ್ನುವ ನಿರಂತರವಾದ ಇಚ್ಛೆ ಹೇಗೆ ಮೂಡ್ತಾ ಇದೆ, ಅವಳಿಗೆ ಆಗುವ ಅನುಭವ ಏನು? ಕೃಷ್ಣ ಅನ್ಕೊಳ್ತಾನೆ, ನಾನು ಯಾವಾಗಲೂ ರಿಸೀವಿಂಗ್ ಎಂಡಲ್ಲೇ ಇದ್ದೇನೆ, ನಾನು ಯಾವಾಗಲೂ ಸೇವೆಯನ್ನು ಸ್ವೀಕರಿಸ್ತಾನೇ ಇದ್ದೇನೆ, ಆದರೆ ಗಿವಿಂಗ್ ಎಂಡಲ್ಲಿ ನಾನಿಲ್ಲ. ಅದು ರಾಧಾರಾಣಿ ಮಾತ್ರ ಇದ್ದಾಳೆ. ರಾಧಾರಾಣಿ ಯಾವಾಗಲೂ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅವಳಿಗೆ ಏನು ಅನ್ನಿಸ್ತಾ ಇದೆ ನನಗೆ ಸೇವೆ ಮಾಡೋದ್ರಿಂದ, ಅವಳಿಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ನಾನು ತಿಳ್ಕೋಬೇಕು ಅನ್ನುವುದು ಕೃಷ್ಣನ ಒಂದು ಆಸೆ. ಅದಕ್ಕೋಸ್ಕರ ಕೃಷ್ಣ ಆ ರಾಧಾರಾಣಿಯ ಭಾವದಲ್ಲಿ ಒಂದು ಅವತಾರವನ್ನು ಮಾಡ್ತಾನೆ. ಅದೇ ಚೈತನ್ಯ ಮಹಾಪ್ರಭುಗಳು ಅಂತ. ಚೈತನ್ಯ ಮಹಾಪ್ರಭುಗಳು ಯಾರು ಅಂದರೆ ರಾಧಾ ಭಾವದಲ್ಲಿ ಕೃಷ್ಣ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಹಿ ಅನ್ಯ. ಅಂದರೆ ರಾಧಾ ಮತ್ತು ಕೃಷ್ಣರು ಕಂಬೈನ್ಡ್ ಆಗಿ ಬಂದಿರುವ ಅವತಾರ ಗೌರಾಂಗ ಅಥವಾ ಚೈತನ್ಯ ಮಹಾಪ್ರಭುಗಳು ಅಂತ. ಚೈತನ್ಯ ಮಹಾಪ್ರಭುಗಳ ಮೈಬಣ್ಣ ಕೂಡ ರಾಧಾರಾಣಿಯ ಹಾಗೆ ತಪ್ತ ಕಾಂಚನ ಗೌರಾಂಗಿ. ಅಂದರೆ ಗೌರಾಂಗಿ ಅಂದರೆ ಗೋಲ್ಡನ್ ಮೈಬಣ್ಣ ಅಂತ, ಚಿನ್ನದ ಮೈಬಣ್ಣ ಅಂತ. ರಾಧಾರಾಣಿಗೆ ಚಿನ್ನದ ಮೈಬಣ್ಣ. ಕೃಷ್ಣ ರಾಧಾರಾಣಿಯ ಮೂಡಲ್ಲಿ ಬರ್ತಾನಲ್ವ, ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಕೂಡ ಗೋಲ್ಡನ್ ಮೈಬಣ್ಣ, ಅದಕ್ಕೆ ಅವರನ್ನು ಗೌರಾಂಗ ಮಹಾಪ್ರಭು ಅಂತ ಕರೀತಾರೆ. ಸೊ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನಾಗಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣ ಪ್ರೇಮವನ್ನು ಕೊಡಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗಳ ಉದ್ದೇಶ. ನೋಡಿ, ಕೃಷ್ಣನ ಅನೇಕ ಅವತಾರಗಳು ಬಂದಿದ್ದಾವೆ ಹಿಂದೆ. ದುಷ್ಟರ ಸಂಹಾರ ಮಾಡ್ತಾನೆ ಕೃಷ್ಣ, ಮತ್ತೆ ಶಿಷ್ಟರನ್ನ ರಕ್ಷಣೆ ಮಾಡ್ತಾನೆ. ಆದರೆ ಯಾವ ಅವತಾರದಲ್ಲೂ ಕೂಡ ಕೃಷ್ಣನ ಶುದ್ಧ ಪ್ರೇಮವನ್ನು ಕೊಡುವಂತಹ ಕಾರ್ಯವನ್ನು ಕೃಷ್ಣ ಮಾಡಿರಲಿಲ್ಲ. ಅದಕ್ಕೋಸ್ಕರ ಕೃಷ್ಣ ಸ್ವತಃ ಚೈತನ್ಯ ಮಹಾಪ್ರಭುಗಳಾಗಿ ಅವತಾರ ಮಾಡಿ, ಹರೇ ಕೃಷ್ಣ ಮಹಾಮಂತ್ರವನ್ನು ನೀವು ಜಪ ಮಾಡಿ, ಈ ಜಪವನ್ನು ಮಾಡುವುದರಿಂದ ನಿಮಗೆ ಕೃಷ್ಣ ಪ್ರೇಮ ಬರುತ್ತೆ, ನೀವು ಕೃಷ್ಣ ಪ್ರೇಮವನ್ನು ಅನುಭವಿಸಬಹುದು ಅನ್ನೋದನ್ನು ಚೈತನ್ಯ ಮಹಾಪ್ರಭುಗಳು ತಾವೇ ಅದನ್ನು ಆಚರಣೆ ಮಾಡಿ ಜನರಿಗೆ ತೋರಿಸ್ಕೊಟ್ರು. ಅದು ಚೈತನ್ಯ ಮಹಾಪ್ರಭುಗಳ ಅವತಾರದ ವೈಶಿಷ್ಟ್ಯ. ಅದಕ್ಕೋಸ್ಕರ ನಾವು ಹೇಳ್ತೇವೆ, ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಅಂದರೆ, ಓ ಚೈತನ್ಯ ಮಹಾಪ್ರಭುಗಳೇ, ನೀವು ಸಾಕ್ಷಾತ್ ಕೃಷ್ಣನೇ ಆಗಿದ್ದೀರಾ, ಆದರೆ ಈಗ ನೀವು ಒಂದು ಭಕ್ತನ ಸ್ವರೂಪದಲ್ಲಿ ಬಂದಿದ್ದೀರಾ, ಮತ್ತು ನೀವು ಬಹಳ ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಾ. ನೀವು ಮಹಾ ವದಾನ್ಯರು ಅಂದರೆ ಈಸಿಯಾಗಿ ದಾನವನ್ನು ಕೊಡುವಂತಹವರು. ಎಲ್ಲರಿಗೂ ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಚೆಕ್ ವೆರಿಫಿಕೇಶನ್ ಮಾಡ್ದಲೆ, ಎಲ್ಲರಿಗೂ ಅವರು ಅರ್ಹರಲ್ಲವೋ ಅನ್ನೋದನ್ನು ನೋಡ್ದಲೆ ನೀವು ಎಲ್ಲರಿಗೂ ಕೃಷ್ಣ ಪ್ರೇಮವನ್ನು ನೀವು ಕೊಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಬಹಳ ಮಹಾವದಾನ್ಯರು, ಬಹಳ ಉದಾರ ಮನಸ್ಸನ್ನು ಉಳ್ಳವರು ಅಂತ ಇದೊಂದು ಪ್ರಾರ್ಥನೆ. ಸೊ ಈ ಚೈತನ್ಯ ಮಹಾಪ್ರಭುಗಳಿಗೆ ದೊಡ್ಡ ಆಸೆ ಏನಾಗಿತ್ತು ಅಂದರೆ, ಕೃಷ್ಣ ಎಲ್ಲಿ ಲೀಲೆಗಳನ್ನು ಮಾಡಿರ್ತಾನಲ್ಲ ವೃಂದಾವನದಲ್ಲಿ, ಅದೆಲ್ಲ ಈಗ ಜನರಿಗೆ ಗೊತ್ತಿಲ್ಲ, ಅದರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗಳ ಒಂದು ಮಹಾ ಉದ್ದೇಶ ಆಗಿತ್ತು. ಸೊ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರಿಗೆ ಅನೇಕ ಭಕ್ತರು ಇರ್ತಾರೆ, ಶಿಷ್ಯರು ಇರ್ತಾರೆ. ಆ ಶಿಷ್ಯರಲ್ಲಿ ಪ್ರಮುಖರಾದವರು ಗೋಸ್ವಾಮಿಗಳು ಅಂತ ಅವರ ಹೆಸರು. ಗೋ ಅಂದರೆ
ನಮ್ಮ ಇಂದ್ರಿಯಗಳು ಅಂತ ಅರ್ಥ. ಸ್ವಾಮಿ ಅಂದರೆ ಒಡೆಯರು ಅಂತ. ಯಾರು ತಮ್ಮ ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ, ಸದಾ ಭಗವಂತನ ಸೇವೆಯಲ್ಲಿ ಆ ಇಂದ್ರಿಯಗಳನ್ನು ತೊಡಗಿಸಿಕೊಂಡಿರ್ತಾರೋ ಅಂಥವರನ್ನ ಗೋಸ್ವಾಮಿಗಳು ಅಂತ ಕರೀತಾರೆ. ಈ ಗೋಸ್ವಾಮಿಗಳಲ್ಲಿ 6 ಜನ ಪ್ರಮುಖರು: ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಅಂತ 6 ಜನ. ಚೈತನ್ಯ ಮಹಾಪ್ರಭುಗಳು ಈ 6 ಜನ ಗೋಸ್ವಾಮಿಗಳನ್ನ ಅವ್ರಿಗೆ ಆರ್ಡರ್ ಮಾಡ್ತಾರೆ, ನೀವು ಹೋಗಿ ವೃಂದಾವನದಲ್ಲಿ ನೆಲೆಸಬೇಕು. ಆ ವೃಂದಾವನದಲ್ಲಿ ಎಲ್ಲೆಲ್ಲಿ ಕೃಷ್ಣ ಲೀಲೆಗಳನ್ನು ಮಾಡಿದ್ದಾನೆ ಅಂತ ನಮ್ಮ ಪುರಾಣಗಳಲ್ಲಿ, ನಮ್ಮ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೋ, ಆ ಉಲ್ಲೇಖದ ಪ್ರಕಾರ ನೀವು ಹೋಗಿ ಆ ಎಲ್ಲ ಲೀಲಾ ಸ್ಥಳಗಳನ್ನು ನೀವು ಸಂಶೋಧನೆ ಮಾಡಬೇಕು, ಕಂಡುಹಿಡಿಯಬೇಕು. ಯಾಕೆಂದರೆ 5000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಈ ಲೀಲೆಗಳೆಲ್ಲ ನಡೆದಿದ್ದು. ಈಗ ಜನರಿಗೆ ಮರ್ತೋಗಿದೆ. ಆ ಯಾವ ದೇವಸ್ಥಾನಗಳು ಕೂಡ ಇಲ್ಲ ಇವಾಗ. ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು. ಅದಕ್ಕೋಸ್ಕರ ನೀವು ಹೋಗಿ ಅಲ್ಲೇ ಇರಿ ನೀವು ಅಂತ ಆದೇಶವನ್ನು ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. ಅವರ ಆದೇಶದ ಮೇರೆಗೆ ಈ ಗೋಸ್ವಾಮಿಗಳೆಲ್ಲ ಹೋಗಿ ಅಲ್ಲಿ ನೆಲೆಸ್ತಾರೆ. ಅಂದರೆ ಅವರು ಸನ್ಯಾಸಿಗಳು, ಬಹಳ ವಿರಕ್ತರು. ಅವರು ಎಷ್ಟು ವಿರಕ್ತರು ಅಂದರೆ ತಮಗಾಗಿ ಒಂದು ಭಜನ ಕುಟೀರವನ್ನು ಕೂಡ ಅವರು ನಿರ್ಮಿಸ್ಕೊಳ್ತಾ ಇರಲಿಲ್ಲ. ಪ್ರತಿ ರಾತ್ರಿ ಒಂದೊಂದು ವೃಂದಾವನದ ಒಂದೊಂದು ಮರದ ಅಡಿ ಅವರು ಮಲಗ್ತಾ ಇದ್ರು. ಇವತ್ತು ಮಲಗಿದ ಮರದ ಕೆಳಗಡೆ ನಾಳೆ ಮಲಗ್ತಾ ಇರಲಿಲ್ಲ. ನನಗೆ ಅಟ್ಯಾಚ್ಮೆಂಟ್ ಆಗೋಗುತ್ತೆ ಈ ಮರಕ್ಕೆ ಅಂತ ಅಂತಹ ಭಾವನೆ ಅವ್ರದ್ದು. ಅವರು ವಿರಕ್ತಿಯ ಉತ್ಕೃಷ್ಟತೆಯನ್ನು ನೋಡಬೇಕು ಅಂದರೆ ಗೋಸ್ವಾಮಿಗಳ ಜೀವನವನ್ನು ನಾವು ಓದಬೇಕು. ಸೊ ಆ ಗೋಸ್ವಾಮಿಗಳಲ್ಲಿ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳು ಅಂತ ಇಬ್ಬರು, ಅವರಿಬ್ಬರು ಅಣ್ಣ ತಮ್ಮಂದ್ರೆ ಆಗಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರು, ಮಹಾನ್ ಭಕ್ತರು. ನೀವು ಕೇಳಿದ್ರಲ್ಲ, ರಾಧಾರಾಣಿ ತಮ್ಮ ಭಕ್ತರ ಜೊತೆ ಹೇಗೆ ಒಡನಾಟವನ್ನ ಮಾಡಿರ್ತಾಳೆ ಅಂತ, ಹೇಗೆ ಅನುಗ್ರಹವನ್ನ ಮಾಡಿರ್ತಾಳೆ ಅಂತ, ಅದರ ಬಗ್ಗೆ ನಾನು ಒಂದು 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 ಘಟನೆಯನ್ನ ಹೇಳ್ತೇನೆ. ಈ ಇಬ್ಬರು ರೂಪ ಮತ್ತು ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೆ ವೃಂದಾವನಕ್ಕೆ ಬಂದಿರ್ತಾರೆ. ಅವ್ರ ಕೆಲಸ ಏನು ಅಂದರೆ, ದಿನದ ಕಾಲದಲ್ಲಿ, ಹಗಲಿನ ಕಾಲದಲ್ಲಿ ಲೀಲಾ ಸ್ಥಳಗಳನ್ನು, ಕೃಷ್ಣನ ಲೀಲಾ ಸ್ಥಳಗಳನ್ನು ಹುಡುಕುವುದು, ಮತ್ತು ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಅಂತ ಹೇಳಿದ್ದಾರೆ ಅವರ ಬಗ್ಗೆ. ಷಡ್ಗೋಸ್ವಾಮಿ ಅಷ್ಟಕ ಅಂತಲೇ ಒಂದು ಪ್ರಾರ್ಥನೆ ಇದೆ. ಸೊ ಅದರಲ್ಲಿ ಹೇಳಿದ್ದಾರೆ, ಅವರು ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆ ಭಕ್ತಿಯನ್ನು ಹೇಗೆ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಎಲ್ಲ ಗ್ರಂಥಗಳ ಪ್ರಕಾರ ಅಧ್ಯಯನ ಮಾಡಿ ಅವರು ತಮ್ಮ ಗ್ರಂಥಗಳನ್ನು ರಚನೆ ಮಾಡ್ತಾ ಇದ್ರು. ಅನೇಕ ಗ್ರಂಥಗಳು, 100 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅವರು. ಸೊ ಇದು ಅವರ ಕೆಲಸ ಆಗಿತ್ತು. ಸೊ ಒಂದು ಸತಿ ಏನಾಗುತ್ತೆ, ಈ ರೂಪ ಗೋಸ್ವಾಮಿ ತಮ್ಮ, ಅವರ ಅಣ್ಣ ಸನಾತನ ಗೋಸ್ವಾಮಿಗಳು. ರೂಪ ಗೋಸ್ವಾಮಿಗಳಿಗೆ ಒಂದು ಆಸೆ ಬರುತ್ತೆ. ಪ್ರತಿ ದಿವಸ ನಾವು ಒಂದು ಸೂಖ ರೋಟಿಯನ್ನು ನಮ್ಮ ಅಣ್ಣ ತಿಂತಾ ಇದ್ದಾರೆ, ಒಂದು ದಿವಸ ಆದರೂ ಅವರಿಗೆ ಪರಮಾನ್ನವನ್ನು, ಪಾಯಸವನ್ನು ಮಾಡಿ ಅವರಿಗೆ ಕೊಡಬೇಕಲ್ಲ ಅಂತ ತಮ್ಮನಿಗೆ ಅನಿಸುತ್ತೆ, ರೂಪ ಗೋಸ್ವಾಮಿಗೆ ಅನಿಸುತ್ತೆ. ಆ ರೀತಿ ಅವ್ರ ಮನಸ್ಸಿಗೆ ಅನಿಸುತ್ತೆ. ಆದರೆ ಅವರು ತಕ್ಷಣ ಅನ್ಕೊಳ್ತಾರೆ, ಇದು ನಮ್ಮ ಎಂಜಾಯ್ಮೆಂಟ್ಗಾಗಿ ನಾವು ಯಾವುದನ್ನು ನಾವು ಮಾಡಬಾರ್ದು ಅನ್ನುವ ಯೋಚನೆ ನೆಕ್ಸ್ಟ್ ಡೇ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಅದನ್ನು ಬಿಟ್ಬಿಡ್ತಾರೆ, ಅದರ ಆಲೋಚನೆಯನ್ನು ಬಿಟ್ಬಿಡ್ತಾರೆ. ಮತ್ತೆ ಅವರ ಕೆಲಸವನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಗ್ರಂಥಗಳನ್ನು ಓದೋದು, ಬರೆಯೋದು, ಅದರಲ್ಲಿ ಇರ್ತಾರೆ ಅವರು. ಆಗ ಒಬ್ಬ ಚಿಕ್ಕ ಬಾಲಕಿ ಬರ್ತಾಳೆ. ಆ ಚಿಕ್ಕ ಬಾಲಕಿ ಬಂದು, ಓ ಗೋಸ್ವಾಮಿಗಳೇ, ನಮ್ಮ ಅಮ್ಮ ಕಳಿಸಿದ್ದಾರೆ, ನಿಮಗೋಸ್ಕರ ಈ ಧಾನ್ಯಗಳನ್ನು ಕಳಿಸಿದ್ದಾರೆ ನೋಡಿ. ಇಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ಹಾಲಿದೆ, ಬೆಲ್ಲ ಇದೆ. ನೀವು ದಯವಿಟ್ಟು ಚೆನ್ನಾಗಿರುವ ಪಾಯಸವನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ನೀವು ಕೂಡ ಸ್ವೀಕರಿಸಿ ಪ್ರಸಾದವನ್ನ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾಳೆ ಆ ಹುಡುಗಿ. ಆಗ ರೂಪ ಗೋಸ್ವಾಮಿಗಳಿಗೆ ಆಶ್ಚರ್ಯ ಆಗುತ್ತೆ. ನನ್ನ ಮನಸ್ಸಿನಲ್ಲಿ ಬಂತ ಭಾವನೆ ಇದು, ನಮ್ಮ ಅಣ್ಣನಿಗೆ ಪಾಯಸ ಮಾಡಬೇಕು ಅಂತ. ತಕ್ಷಣ ಕೃಷ್ಣ ಇದನ್ನ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾನಲ್ಲ, ಈ ಬಾಲಕಿಯ ಮುಖಾಂತರ ಕಳಿಸಿದ್ದಾನಲ್ಲ ಅಂತ ಅವರಿಗೆ ಸಂತೋಷ ಆಗ್ಬಿಟ್ಟು ಪಾಯಸವನ್ನು ಮಾಡ್ತಾರೆ. ಆ ಕಾಡಲ್ಲೇ ವೃಂದಾವನದಲ್ಲಿ ಪಾಯಸವನ್ನು ಮಾಡ್ತಾರೆ. ಪಾಯಸವನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿ
ಆ ಪ್ರಸಾದವನ್ನು ತಗೊಂಡು ಅವರ ಅಣ್ಣ ಇರುವ ಜಾಗಕ್ಕೆ ಹೋಗ್ಬಿಟ್ಟು, ನೋಡು ಅಣ್ಣ, ನೋಡಿ ಅಣ್ಣ, ಕೃಷ್ಣನ ಅನುಗ್ರಹದಿಂದ ಇವತ್ತು ಪಾಯಸ ಬಂದಿದೆ, ಪಾಯಸದ ನೈವೇದ್ಯ ಮಾಡಿದ್ದೀನಿ ನಾನು, ಪ್ರಸಾದ ಇದು, ತಗೊಳ್ಳಿ, ಸ್ವೀಕರಿಸಿ ಅಂತ ಸನಾತನ ಗೋಸ್ವಾಮಿಗಳಿಗೆ ಹೇಳ್ತಾರೆ. ಯಾರು? ರೂಪ ಗೋಸ್ವಾಮಿಗಳು. ಆಗ ಸನಾತನ ಗೋಸ್ವಾಮಿಗಳಿಗೆ ಆಶ್ಚರ್ಯ, ನಾವಿರೋದು ಕಾಡಲ್ಲಿ, ಇದೆಲ್ಲ ನಿನಗೆ ಈ ಪದಾರ್ಥಗಳು ಹೇಗೆ ಸಿಕ್ತು? ನೀನೇ ಪಾಯಸ ಮಾಡಿದ್ಯಾ ಅಂತ ಹೇಳಿದ್ಯಲ್ಲ, ಹೇಗೆ ಈ ಪದಾರ್ಥಗಳೆಲ್ಲ ಹೇಗೆ ಸಿಕ್ತು ಅಂತ ಸನಾತನ ಗೋಸ್ವಾಮಿಗಳು ಪ್ರಶ್ನೆ ಮಾಡ್ತಾರೆ. ಆಗ ರೂಪ ಗೋಸ್ವಾಮಿಗಳು ಹೇಳ್ತಾರೆ, ಈ ರೀತಿ ಒಂದು ಹುಡುಗಿ, ಒಬ್ಬ ಗೋಪಿಕಾ ಬಾಲಕಿ, ಅವಳು ಬಂದು ನನಗೆ ಕೊಟ್ಲು ಇದೆಲ್ಲ, ನೀವೆಲ್ಲ ಪಾಯಸ ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕರಿಸಿ ಅಂತ ಹೇಳಿದ್ಲು, ಅದಕ್ಕೆ ನಾನು ಮಾಡಿದೆ ಅಂತ. ಆಗ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಸರಿ, ಆ ಬಾಲಕಿ ಹೇಗಿದ್ಲು, ಅವಳು ಸ್ವಲ್ಪ ವರ್ಣನೆ ಮಾಡ್ತೀಯಾ ಅಂತ. ರೂಪ ಗೋಸ್ವಾಮಿಗಳು ದೊಡ್ಡ ಕವಿಗಳು, ಆ ಅಣ್ಣನ ಪ್ರಶ್ನೆಗೆ ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ. ರೂಪ ಗೋಸ್ವಾಮಿಗಳು ಆ ಹುಡುಗಿಯ ವರ್ಣನೆಯನ್ನ ಮಾಡ್ತಾರೆ. ಅದನ್ನ ಕೇಳಿದ ಸನಾತನ ಗೋಸ್ವಾಮಿಗಳಿಗೆ ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ, ಈ ಹುಡುಗಿ ಯಾರು ಆ ಸಾಮಗ್ರಿಗಳನ್ನೆಲ್ಲ ತಂದ್ಲಲ್ಲ, ಆ ಹುಡುಗಿ ಸಾಮಾನ್ಯವಾದ ಹುಡುಗಿ ಅಲ್ಲ, ಇದು ಸಾಕ್ಷಾತ್ ರಾಧಾರಾಣಿಯೇ ಬಂದು ಕೊಟ್ಟಿದ್ದಾಳೆ ಈ ಎಲ್ಲ ಸಾಮಗ್ರಿಗಳನ್ನ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅವರ ವರ್ಣನೆಯಿಂದ ಅರ್ಥ ಆಗುತ್ತೆ ನೋಡಿ ಎಂತಹ ಅವರು. ಆಗ ಸನಾತನ ಗೋಸ್ವಾಮಿಗಳಿಗೆ ಕೋಪ ಬರುತ್ತೆ, ನೋಡಿ ಏನ್ ಮಾಡಿದ್ಯಾ ನೀನು ರೂಪ ಗೋಸ್ವಾಮಿ, ನಾವಿರೋದು ಕೃಷ್ಣನ ಸೇವೆ ಮಾಡೋದಕ್ಕೋಸ್ಕರ, ರಾಧಾರಾಣಿಯ ಸೇವೆ ಮಾಡೋದಕ್ಕೆ ನಾವು ಬಂದಿರೋದಿಲ್ಲಿ. ನೀನು ಇಂತಹ ಬಯಕೆಯನ್ನು ನೀನು ಬಯಸಬಹುದಾ? ನಿನ್ನ ಬಯಕೆಯನ್ನು ಪೂರೈಸೋದಕ್ಕೋಸ್ಕರ ರಾಧಾರಾಣಿಯೇ ಸಾಕ್ಷಾತ್ ನಡೆದು ಬರ್ಬೇಕಾಯ್ತಲ್ಲ ಈ ಎಲ್ಲ ಪದಾರ್ಥಗಳನ್ನು ಹೊತ್ಕೊಂಡು, ಇದು ನಿಜವಾಗ್ಲೂ ಸರಿಯಲ್ಲ ನೀನು ಮಾಡಿರೋದು ಅಂತ ಸನಾತನ ಗೋಸ್ವಾಮಿಗಳು ಸಿಟ್ಟು ಮಾಡ್ಕೊಳ್ತಾರೆ. ಇದೊಂದು ಘಟನೆ ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ನೋಡಿ, ಇದರ ಘಟನೆಯಿಂದ ಏನು ಅರ್ಥ ಆಗುತ್ತೆ ಅಂದ್ರೆ, ರಾಧಾರಾಣಿ ಯಾವಾಗಲೂ ಭಕ್ತರ ಇಚ್ಛೆಯನ್ನ, ಶುದ್ಧ ಭಕ್ತರ ಇಚ್ಛೆಯನ್ನ ಪೂರೈಸೋದು, ಆಲ್ವೇಸ್ ರಾಧಾರಾಣಿ ಶುದ್ಧ ಭಕ್ತರ ಇಚ್ಛೆಯನ್ನು ಪೂರೈಸಬೇಕು ಅನ್ನೋದು ಅವಳ ಮನಸ್ಸಿನಲ್ಲಿ ಇದೆ ಯಾವಾಗ್ಲೂ, ಮೊದಲನೇದು. ಇನ್ನೊಂದು ಏನು ಅರ್ಥ ಆಗುತ್ತೆ, ಸನಾತನ ಗೋಸ್ವಾಮಿಗಳ ಮಾತಿನಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ಭಕ್ತರಿರೋದು ಯಾವುದಕ್ಕೆ ಅಂದ್ರೆ ಭಗವಂತನ ಸೇವೆ ಮಾಡೋದಕ್ಕೋಸ್ಕರನೇ. ಅವರಿಂದ ಭಗವಂತನಿಂದ ಏನನ್ನು ಬಯಸೋದು ಭಕ್ತನ ಮನಸ್ಸು ಆಗಿರಬಾರ್ದು, ಇಚ್ಛೆ ಆಗಿರಬಾರ್ದು ಅನ್ನೋದು ಇನ್ನೊಂದು ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಸಂಗ, ಆ 6 ಗೋಸ್ವಾಮಿಗಳಲ್ಲಿ ಇನ್ನೊಬ್ಬರು ಗೋಸ್ವಾಮಿಗಳು, ಅವರ ಹೆಸರು ರಘುನಾಥ ದಾಸ ಗೋಸ್ವಾಮಿ ಅಂತ. ಅವರು ಪೂರ್ವಾಶ್ರಮದಲ್ಲಿ ಅವರು ಬಹಳ ಒಂದು ಶ್ರೀಮಂತ ಕುಟುಂಬದಿಂದ, ಜಮೀನ್ದಾರ್ ಕುಟುಂಬದಿಂದ ಬಂದಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳ ಈ ಭಕ್ತಿ ಈ ಆಂದೋಲನಕ್ಕೆ ಅವರು ಅಟ್ರಾಕ್ಟ್ ಆಗಿ ಅವರು ಅದನ್ನೆಲ್ಲ ಬಿಟ್ಟು, ತ್ಯಕ್ತ್ವಾ ತೂರ್ಣಮ ಶೇಷ ಮಂಡಲಪತಿ ಶ್ರೇಣಿಂ ಸದಾ ತುಚ್ಛವತ್ ಅಂತ, ಅಂದರೆ ದೊಡ್ಡ ದೊಡ್ಡ ಪದವಿಗಳನ್ನು, ದೊಡ್ಡ ದೊಡ್ಡ ಶ್ರೀಮಂತಿಕೆಯನ್ನೆಲ್ಲ ಬಿಟ್ಟು ಅವರು ಬಂದಿರ್ತಾರೆ ಕೃಷ್ಣನ ಸೇವೆಗೋಸ್ಕರ. ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೆ ಬೃಂದಾವನದಲ್ಲಿ ಬಂದಿರ್ತಾರೆ. ಈ ರಘುನಾಥ ದಾಸ ಗೋಸ್ವಾಮಿಯಕ್ಕಳು ರಾಧಾಕುಂಡ ಎನ್ನುವ ಸ್ಥಳದಲ್ಲಿ, ರಾಧಾಕುಂಡದ ತಟದಲ್ಲಿ ಕೂತ್ಕೊಂಡು ಹರಿನಾಮ ಜಪವನ್ನು ಮಾಡ್ತಾ ಇರ್ತಾರೆ. ಯಾವಾಗಲೂ ಹರಿನಾಮ ಜಪವನ್ನ ಮಾಡ್ತಾನೇ ಇರ್ತಾರೆ. ನಾನು ಹೇಳಿದ್ನಲ್ಲ, ಗೋಸ್ವಾಮಿಗಳು ಎಷ್ಟು ವಿರಕ್ತಿಯನ್ನು ಹೊಂದಿದ್ರು ಅಂದ್ರೆ, ಒಂದು ಭಜನ ಕುಟೀರವನ್ನು ಕೂಡ ಅವರು ನಿರ್ಮಿಸ್ಕೊಳ್ತಾ ಇರಲಿಲ್ಲ. ಓಪನ್ ಏರ್ ಅಲ್ಲಿ, ಓಪನ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಅವರು ಜಪವನ್ನು ಮಾಡ್ತಾ ಇರ್ತಾರೆ. ಒಮ್ಮೆ ಏನಾಗುತ್ತೆ, ಅವರು ಜಪ ಮಾಡ್ತಾ ಇರುವಾಗ ಆ ರಾಧಾ ಕುಂಡದಲ್ಲಿ ನೀರನ್ನ ಕುಡಿಬೇಕು ಅಂತ ಕೆಲವು ಕಾಡು ಮೃಗಗಳು ಬರ್ತವೆ. ಹುಲಿ ಒಂದು ಬರುತ್ತೆ, ಹುಲಿ ಒಂದೆರಡು ಹುಲಿ ಬಂದು ಆ ನೀರನ್ನ ಕುಡಿತಾ ಇರುತ್ತೆ. ಪಕ್ಕದಲ್ಲೇ ರಘುನಾಥ್ ದಾಸ್ ಗೋಸ್ವಾಮಿಗಳು ಜಪವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಹುಲಿ ಬಂದಿದೆ ಅನ್ನೋದನ್ನು ಕೂಡ ಅವರು ಗಮನಿಸೋದಿಲ್ಲ. ಅಂದ್ರೆ ಅಷ್ಟು ಅವರಿಗೆ ಮನಸ್ಸು ಜಪದಲ್ಲಿ ಇರುತ್ತೆ, ಹರಿನಾಮ ಜಪದಲ್ಲಿ ಇರುತ್ತೆ. ಅದನ್ನು ನೋಡಿದ ಕೃಷ್ಣ ತಾನೇ ಬಂದು ಆ ಹುಲಿಯನ್ನ ಓಡಿಸ್ತಾನೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾನೆ.
ಇನ್ನೊಂದು ಘಟನೆ, ಅದೇ ಸೇಮ್ ರಘುನಾಥ್ ದಾಸ್ ಗೋಸ್ವಾಮಿಗಳು ಆ ರಾಧಾಕುಂಡದ ತಟದಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇರುವಾಗ ಆ, ಬಹಳ ಬಿಸಿಲು, ಹ್ಮ್, ಹ್ಮ್, ವೈಶಾಖ ಮಾಸದ ಬಿಸಿಲು ಬಹಳ ಅವ್ರಿಗೆ. ಆದ್ರೆ ಅದರ ಪರಿವೇ ಇರಲಿಲ್ಲ. ಓ, ಬಿಸಿಲು ಬರ್ತಾ ಇದೆ ಇಷ್ಟೊಂದು, ಅದರ ಬಗ್ಗೆ ಯೋಚನೆನೇ ಇಲ್ಲ. ಅವ್ರು ಸುಮ್ಮನೆ ಕೂತ್ಕೊಂಡು ಹರಿ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ 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 ಹರಿ ಹರಿ ಜಪವನ್ನು ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ರಾಧಾರಾಣಿಗೆ ಬಹಳ ದುಃಖ ಆಗುತ್ತೆ. ಓ, ನನಗೋಸ್ಕರ ಜೀವನವನ್ನೇ ಕೊಟ್ಟಿರುವಂತಹ ಭಕ್ತ ಇಷ್ಟು ಬಿಸಿಲಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದನಲ್ಲ, ಅವನಿಗೇನು ಶೆಲ್ಟರೇ ಇಲ್ವಲ್ಲ ಅಂತ ಅನ್ಕೊಂಡು ರಾಧಾರಾಣಿ ಸ್ವತಃ ಬಂದು ತನ್ನ ಸೀರೆಯ ಪಲ್ಲು, ಏನಂತಾರೆ, ಸೆರಗನ್ನ ಆ ರಘುನಾಥ್ ದಾಸ್ ಗೋಸ್ವಾಮಿಗಳ ತಲೆ ಮೇಲೆ ಇಡಿಸಿ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಎಷ್ಟೋ ಪೈನ್ ನಿಂತ್ಕೊಂಡಿರ್ತಾಳೆ. ಅಂದ್ರೆ ನನ್ನ ಭಕ್ತನಿಗೆ ಆ ಈ ರೀತಿ ಅಂದ್ರೆ ಆಶ್ರಯ ಕೊಡಬೇಕು, ಬಿಸಿಲಿನಿಂದ ರಕ್ಷಣೆ ಕೊಡಬೇಕು ಅಂತ. ಇದನ್ನ ನೋಡಿ ಅನೇಕ ಜನರು, ಭಕ್ತರು, ಇತರ ಗೋಸ್ವಾಮಿಗಳೆಲ್ಲ ನೋಡ್ತಾ ಇರ್ತಾರೆ ದೂರದಿಂದ. ಮೊದಲನೇ ಪ್ರಸಂಗ ಕೃಷ್ಣನೇ ಬಂದು ಹುಲಿಯನ್ನು ಓಡಿಸಿರುವಂತಹ ಪ್ರಸಂಗ. ಎರಡನೆಯದು ರಾಧಾರಾಣಿ ತನ್ನ ಸೀರೆಯ ಸೆರಗಿನಿಂದ ಬಿಸಿಲಿನಿಂದ ರಕ್ಷಣೆ ಕೊಟ್ಟಿರುವ ಪ್ರಸಂಗ. ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಆಗ ಅವರೆಲ್ಲರೂ ಬರ್ತಾರೆ, ನೋಡಿ ಏನಕ್ಕೆ ಈ ತರ ರಾಧಾಕೃಷ್ಣರಿಗೆ ಏನಕ್ಕೆ ಕಷ್ಟ ಕೊಡ್ತಾ ಇದ್ದೀರಾ ನೀವು? ಅಟ್ಲೀಸ್ಟ್ ಒಂದು ಕುಟೀರವನ್ನು ನಿರ್ಮಿಸ್ಕೊಂಡು ಅದರೊಳಗಡೆ ಕೂತ್ಕೊಂಡು ನೀವು ಜಪವನ್ನು ಮಾಡಿ, ಇದರಿಂದ ರಾಧಾಕೃಷ್ಣರಿಗೆ ಸಂತೋಷ ಆಗುತ್ತೆ. ನೀವು ನೋಡಿ ಈ ತರ ಕೂತಿದ್ರೆ ಅವ್ರಿಗೆ ಬಹಳ ದುಃಖ. ಕೃಷ್ಣನಿಗೆ ನೋಡಕ್ ಸಹಿಸಕ್ ಆಗ್ತಾ ಇಲ್ಲ ರಾಧಾರಾಣಿಗೆ ನೀವು ಬಿಸಿಲಲ್ಲಿ ಕೂತ್ಕೊಂಡು ಜಪ ಮಾಡೋದು. ನೋಡಿ, ಇಂತಹ ಪರಮಶ್ರೇಷ್ಠ ಭಕ್ತರು ಅವರು ಗೋಸ್ವಾಮಿಗಳು. ಅಂದ್ರೆ ರಾಧಾ ಮತ್ತೆ ಕೃಷ್ಣರು ಈಗಲೂ ಕೂಡ ಭಕ್ತರ ಜೊತೆ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾರೆ, ಲೀಲೆಗಳು ನಡೀತಾವೆ. ಅದಕ್ಕೆ ಇದೇ ಒಂದು ಉದಾಹರಣೆ. ನಮ್ಮ ಭಕ್ತಿ ಶುದ್ಧವಾಗಿದ್ರೆ, ನಿಸ್ವಾರ್ಥವಾಗಿದ್ರೆ ಖಂಡಿತವಾಗಲೂ ನಮ್ಮ ಭಕ್ತಿಯನ್ನ ಭಗವಂತ ಸ್ವೀಕರಿಸ್ತಾನೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆ ನಿಧಿವನ್ ಅನ್ನುವಂಥ ಜಾಗದಲ್ಲಿ ಇವತ್ತಿಗೂ ಪ್ರತಿ ದಿವಸ ರಾಧಾಕೃಷ್ಣರು ಬರ್ತಾರೆ, ಅಲ್ಲಿ ಪ್ರಸಾದ ಇಟ್ಟಿರೋದು ಖಾಲಿ ಆಗುತ್ತೆ ಅಂತ ಕೂಡ ಹೇಳ್ತಾರಲ್ವಾ, ಒಂದು ಜಾಗ ಇದೆ ವೃಂದಾವನಲ್ಲಿ ಅಂತ. ಹೌದು, ಇದ್ರ ಬಗ್ಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಡಿಯೋಗಳು ಎಲ್ಲವೂ ಇದ್ದಾವೆ. ನೋಡಿ, ವೃಂದಾವನದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ರಾಧಾಕೃಷ್ಣರ ಭೇಟಿ ಪ್ರತಿ ದಿವಸ ಆಗುತ್ತೆ ಇವತ್ತು ಕೂಡ. ಆ ಸ್ಥಳಗಳನ್ನ ಯೋಗಪೀಠ ಅಂತ ಕರೀತಾರೆ. ಯೋಗಪೀಠ, ಯೋಗ ಅಂದ್ರೆ ಸೇರುವಿಕೆ, ಮೀಟಿಂಗ್ ಪ್ಲೇಸ್ ಅಂತ ನಾವು ಹೇಳ್ಬೋದು. ನಂದಗಾಂವ್ ಸ್ಥಳ ಇದೆಯಲ್ಲ, ನಂದಗಾಂವ್ ಊರಿನ ಆಚೆ ಒಂದು ವೃಂದಾಕುಂಡ ಅಂತ ಒಂದು ಸ್ಥಳ. ಅದು ವೃಂದಾ ಗೋಪಿ ಅನ್ನುವ ಒಂದು ಗೋಪಿಯ ಮನೆ, ಅದು ಗೋಪಿಕಾ ಸ್ತ್ರೀಯ ಮನೆ. ಅದು ಕೂಡ ರಾಧಾಕೃಷ್ಣರು ಪ್ರತಿ ದಿವಸ ಭೇಟಿ ಮಾಡುವ ಒಂದು ಸ್ಥಳ, ಅದು ಯೋಗಪೀಠ ಅಂತ. ಇನ್ನೊಂದು ನಾನು ರಾಧಾಕುಂಡ ಅಂತ ಹೇಳಿದ್ನಲ್ಲ, ಇಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿಗಳು ಪ್ರತಿ ದಿವಸ ಕೂತ್ಕೊಂಡು ಜಪ ಮಾಡ್ತಾ ಇದ್ರಲ್ವಾ, ಆ ರಾಧಾಕುಂಡ ಕೂಡ ಒಂದು ಯೋಗಪೀಠ. ಪ್ರತಿ ದಿವಸ ರಾಧಾಕೃಷ್ಣರು ಅಲ್ಲಿ ಭೇಟಿ ಮಾಡ್ತಾರೆ, ಲೀಲೆಗಳನ್ನ ಮಾಡ್ತಾರೆ. ಇನ್ನೊಂದು ರಾಧಾ ಗೋವಿಂದ ಮಂದಿರ ಅಂತ ಇದೆ ವೃಂದಾವನದಲ್ಲಿ. ಆ ರಾಧಾ ಗೋವಿಂದ ಮಂದಿರ ಕೂಡ ಒಂದು ಯೋಗಪೀಠ. ಅಂದ್ರೆ ದಿನದ ಬೇರೆ ಬೇರೆ ಸಮಯದಲ್ಲಿ ರಾಧಾಕೃಷ್ಣರು ಈ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿ ತಮ್ಮ ಲೀಲೆಗಳನ್ನ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಪರ್ಟಿಕ್ಯುಲರ್ ಸಮಯ ಇದೆ ಅಂದ್ರೆ ಈ ಸಮಯದಲ್ಲಿ ವೃಂದಾಕುಂಡ ಆತರ ಏನಾದ್ರು ಇದೆಯಾ? ಇದೆ. ಮಧ್ಯಾಹ್ನದ ಸಮಯದಲ್ಲಿ ರಾಧಾಕುಂಡಕ್ಕೆ ಬರ್ತಾರೆ ಅಂತ ಒಂದು ಉಲ್ಲೇಖ ಇದೆ. ಬೇರೆ ಬೇರೆ ಸಮಯದಲ್ಲಿ ರಾಧಾಕೃಷ್ಣರು ಬೇರೆ ಬೇರೆ ಸ್ಥಳಗಳಲ್ಲಿ ಭೇಟಿ ನೀಡ್ತಾರೆ. ನಾವು ನಿಧಿವನ ಅನ್ನುವ ಸ್ಥಳದಲ್ಲಿ ಒಂದು ರಾಧಾ ರಮಣ ಅನ್ನುವ ಒಂದು ದೇವಸ್ಥಾನ ಇದೆ. ಅದು ಗೋಪಾಲ ಭಟ್ಟ ಗೋಸ್ವಾಮಿಗಳು ಕಟ್ಟಿಸಿರುವಂತಹ ದೇವಸ್ಥಾನ. ಪೂರ್ತಿ ವೃಂದಾವನದಲ್ಲಿ ಕೃಷ್ಣನ ಅನೇಕ ವಿಗ್ರಹಗಳಿದ್ದಾವೆ. ಆ ಎಲ್ಲ ವಿಗ್ರಹಗಳಿಗೂ ಅತ್ಯಂತ ಚಿಕ್ಕದಾದ, ಬಹಳ ಸುಂದರವಾದ ತ್ರಿಭಂಗದಲ್ಲಿ ನಿಂತಿರುವ ಕೃಷ್ಣ, ಅದು ರಾಧಾ ರಮಣ ಅಂತ. ಸೊ ನಿಧಿವನದ ಹತ್ರನೇ ಇರೋದು ಇದು, ಅಥವಾ ನಿಧಿವನದಲ್ಲೇ ಇರೋದು ಇದು ರಾಧಾರಮಣ ದೇವಸ್ಥಾನ. ಸೊ ನಾವು ರಾಧಾರಮಣ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ ದರ್ಶನವನ್ನ ಈಗಲೂ ಕೂಡ ಮಾಡಬಹುದು. ಮತ್ತೆ ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು ಹೇಳಿದ್ದು ಏನಂದ್ರೆ, ಈ ರಾಧಾರಮಣ ದೇವಸ್ಥಾನದಲ್ಲಿ ಬಹಳ ಉತ್ಕೃಷ್ಟವಾದ ಭಗವಂತನ ಸೇವೆಯನ್ನ ಪರಂಪರಾಗತವಾಗಿ ಭಕ್ತರು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅನ್ನೋದು. ಸೊ ಇದು ಗೋಪಾಲ ಭಟ್ಟ ಗೋಸ್ವಾಮಿಗಳು ಅವರಿಗೆ ಈ ಈ ಈ ವಿಗ್ರಹ ಅವರಿಗೆ ಏನು ಮ್ಯಾನಿಫೆಸ್ಟ್ ಆಗಿತ್ತು.
ಇದು ಬಹಳ ರೋಚಕವಾದ ಕಥೆ ಇದೆ ಇದ್ರ ಬಗ್ಗೆ. ನಾನು ಈಗಾಗಲೇ ರೂಪ ಗೋಸ್ವಾಮಿಗಳ ಬಗ್ಗೆ ಹೇಳಿದೆ, ಸನಾತನ ಗೋಸ್ವಾಮಿಗಳ ಬಗ್ಗೆ ಹೇಳಿದೆ, ರಘುನಾಥ ದಾಸ ಗೋಸ್ವಾಮಿಗಳ ಬಗ್ಗೆ ಹೇಳಿದೆ. ಹೌದು ಹೌದು. ಈಗ 4ನೇಯವರು ಗೋಪಾಲ ಭಟ್ಟ ಗೋಸ್ವಾಮಿಗಳು. ಹ. ಅವರ ಬಗ್ಗೆ ಅವರು ಗೋಪಾಲ ಭಟ್ಟ ಗೋಸ್ವಾಮರು ಅವರ ಮನೆ ಇದ್ದಿದ್ದು ಮುಂಚೆ ಶ್ರೀರಂಗ ಕ್ಷೇತ್ರದಲ್ಲಿ. ಅವರು ಶ್ರೀರಂಗದಲ್ಲಿ ಇದ್ದವರು. ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಸನ್ಯಾಸ ಸ್ವೀಕರಿಸಿದ ಮೇಲೆ ಹರಿನಾಮ ಪ್ರಚಾರ ಮಾಡಬೇಕು ಅಂತ ಕಾಲ್ನಡಿಗೆಯಲ್ಲಿ ಅನೇಕ ಕ್ಷೇತ್ರಗಳಿಗೆ ಭೇಟಿ ನೀಡ್ಕೊಳ್ತಾ ಅವರು ಬರ್ತಾರೆ ದಕ್ಷಿಣ ಭಾರತಕ್ಕೆ. ಆಗ ಈ ತಮಿಳುನಾಡಿನಲ್ಲಿರುವ ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ಆ ಶ್ರೀರಂಗ ಕ್ಷೇತ್ರದ ದೇವಸ್ಥಾನದಲ್ಲಿ ಅವರು ದರ್ಶನ ಮಾಡಿದ ನಂತರ ಅಲ್ಲಿ ಪೂಜಾರಿಗಳಾದ ವೆಂಕಟ ಭಟ್ಟರು ಅಂತ ಅವರ ಮನೆಯಲ್ಲಿ ಉಳ್ಕೊಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಅವರ ಮನೆಯಲ್ಲಿ 4 ತಿಂಗಳುಗಳ ಕಾಲ ಇರ್ತಾರೆ, ಚಾತುರ್ಮಾಸ್ಯದ ಕಾಲ. ಚಾತುರ್ಮಾಸ್ಯದ ಸಮಯದಲ್ಲಿ ಸನ್ಯಾಸಿಗಳು ಸಂಚಾರ ಮಾಡೋಲ್ಲ, ಒಂದೇ ಜಾಗದಲ್ಲಿ ಇರ್ತಾರೆ. ಸೊ ಅವರ ಚಾತುರ್ಮಾಸ್ಯದಲ್ಲಿ ಅವರು ವೆಂಕಟ ಭಟ್ಟರ ಮನೆಯಲ್ಲಿ ಇರ್ತಾರೆ. ಆಗ ಈ ಹುಡುಗ ಗೋಪಾಲ ಭಟ್ಟ ಅನ್ನೋನು ಬಹಳ ಚಿಕ್ಕ ಹುಡುಗ. ಆಗ ಪ್ರತಿ ದಿವಸ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡ್ತಾ ಇರ್ತಾನೆ. ಮತ್ತೆ ಅವರಿಗೆ ಪಾದವನ್ನು ಹೊತ್ತೋದು, ಮತ್ತೆ ಪ್ರಸಾದವನ್ನು ಕೊಡೋದು, ಇದೆಲ್ಲ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಮತ್ತೆ ಅವರಿಗೆ ಆ ಗೋಪಾಲ ಭಟ್ಟನಿಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅತ್ಯಂತ ಒಲವು ಮತ್ತೆ ಭಕ್ತಿ ಮೂಡುತ್ತೆ. ಸೊ ಅದಾದ ನಂತರ ಅನೇಕ ವರ್ಷಗಳ ನಂತರ ಗೋಪಾಲ ಭಟ್ಟರು ವೃಂದಾವನಕ್ಕೆ ಬಂದು ಚೈತನ್ಯ ಮಹಾಪ್ರಭುಗಳ ಸೇವೆಯಲ್ಲಿ ಇತರ ಗೋಸ್ವಾಮಿಗಳ ಜೊತೆ ತೊಡಗಿರ್ತಾರೆ. ಒಮ್ಮೆ ಏನಾಗುತ್ತೆ, ಈ ಗೋಪಾಲ ಭಟ್ಟ ಗೋಸ್ವಾಮಿಯವರು ನೇಪಾಳಕ್ಕೆ ಹೋಗ್ತಾರೆ. ನೇಪಾಳದಲ್ಲಿರುವ ಒಂದು ಸಾಲಿಗ್ರಾಮ, ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಶಿಲೆಗಳು ಸಿಗುತ್ತಲ್ಲ, ಆ ಗಂಡಕಿ ನದಿಯಲ್ಲಿ ಹೋಗಿ ಸ್ನಾನ ಮಾಡಕ್ಕೆ ಅಂತ ಹೋಗ್ತಾರೆ ಗೋಪಾಲ ಭಟ್ಟ ಗೋಸ್ವಾಮಿಗಳು. ತಮ್ಮ ಕಮಂಡಲುವನ್ನ ನೀರು ತಗೊಳ್ಳೋಕ್ಕೋಸ್ಕರ ಆ ಗಂಡಕಿ ನದಿಯಲ್ಲಿ ಹಾಕಿದಾಗ ಆ ಕಮಂಡಲುವಿನಲ್ಲಿ 12 ಸಾಲಿಗ್ರಾಮ ಶಿಲೆಗಳು ಬರುತ್ತೆ. ಅಂದ್ರೆ ಅವ್ರಿಗೇನು ಶಾಲಿಗ್ರಾಮ ಶಿಲೆಗಳು ಬೇಕು ಅಂತ ಅವ್ರೇನು ಹಾಕಿರ್ಲಿಲ್ಲ, ತಂತಾನೆ 12 ಶಿಲೆಗಳು ಬರುತ್ತೆ. ಇದೇನೋ ಬಂದಿದೆಯಪ್ಪ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಹಾಕ್ತಾರೆ. ನೀರನ್ನು ತಗೊಳ್ಳೋಕೆ ಇನ್ನೊಂದ್ಸರಿ ಅವರು ಪ್ರಯತ್ನ ಪಟ್ಟಾಗ ಮತ್ತೆ 12 ಶಿಲೆಗಳು ಅವರ ಕಮಂಡಲುವಿನಲ್ಲಿ ಬರುತ್ತೆ. ಅದನ್ನ ಕೃಷ್ಣನ ಅನುಗ್ರಹ ಅಂತ ಸ್ವೀಕರಿಸಿ, ಕೃಷ್ಣನ ಇಚ್ಛೆ ಅಂತ ಸ್ವೀಕರಿಸಿ ಆ 12 ಶಿಲೆಗಳನ್ನು ತಂದು ವೃಂದಾವನದಲ್ಲಿ ತಮ್ಮ ಜೊತೆ ಇಟ್ಕೊಂಡು ಪ್ರತಿ ದಿವಸ ಪೂಜೆಯನ್ನು ಮಾಡ್ತಾ ಇರ್ತಾರೆ ಗೋಪಾಲ ಭಟ್ಟ ಗೋಸ್ವಾಮಿಗಳು. ಆದರೆ ಗೋಪಾಲ ಭಟ್ಟ ಗೋಸ್ವಾಮಿಗಳಿಗೆ ಒಂದು ಕೊರಗಿರುತ್ತೆ. ಇತರ ಎಲ್ಲ ಗೋಸ್ವಾಮಿಗಳ ಬಳಿ ಕೃಷ್ಣನ ವಿಗ್ರಹ ಇದೆ. ಪ್ರತಿ ದಿವಸ ಅವರು ಅಭಿಷೇಕವನ್ನು ಮಾಡ್ತಾರೆ, ಮತ್ತೆ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ. ಆದರೆ ನನ್ನ ಬಳಿ ಇರೋದು ಸಾಲಿಗ್ರಾಮ ಶಿಲೆಗಳು. ಸಾಲಿಗ್ರಾಮ ಶಿಲೆಗಳಿಗೆ ಅಭಿಷೇಕ ಮಾಡ್ಬೋದು, ಪೂಜೆ ಮಾಡ್ಬೋದು, ಆದರೆ ಅಲಂಕಾರ ಮಾಡಿ ಕಣ್ತುಂಬ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದು ಅಂತ ಅವರ ಆಸೆ ಇರುತ್ತೆ, ಇಚ್ಛೆ ಇರುತ್ತೆ. ಆಗ ಒಂದು ದಿವಸ ಏನಾಗುತ್ತೆ, ಅವರು ಮಲಗಿರುವಾಗ ನೆಕ್ಸ್ಟ್ ದಿವಸ, ಅಂದ್ರೆ ಇದು ನರಸಿಂಹ ಚತುರ್ದಶಿಯ ಹಿಂದಿನ ದಿವಸ, ಅವರಿಗೆ ಒಂದು ಅಚ್ಚರಿ ವೆಯ್ಟ್ ಮಾಡ್ತಾ ಇರುತ್ತೆ, ಕಾದಿರುತ್ತೆ. ಅವರು ಪ್ರತಿ ದಿವಸ ಎದ್ದು ಸ್ನಾನವನ್ನು ಮಾಡಿ ತಮ್ಮ ಸಾಲಿಗ್ರಾಮ ಶಿಲೆಗಳನ್ನು ಪೂಜೆ ಮಾಡೋಕ್ಕೆ ಬಂದಾಗ ಆ 12 ಶಿಲೆಗಳಲ್ಲಿ ಒಂದು ಶಿಲೆ ತಂತಾನೆ ಒಂದು ಕೃಷ್ಣನ ವಿಗ್ರಹದ ರೂಪವನ್ನ ತಳೆದಿರುತ್ತೆ. ಹೇಗೆ ನರಸಿಂಹದೇವರು ಕಂಬದಿಂದ ಒಡೆದು ಬಂದು ಪ್ರಹ್ಲಾದನನ್ನ ಅನುಗ್ರಹ ಮಾಡ್ತಾರೋ, ಅದೇ ರೀತಿ ಈ ಶಿಲೆಯಿಂದ ಹೊರಬಂದು ಕೃಷ್ಣ ಈ ರಾಧಾರಮಣ ಎನ್ನುವ ರೂಪವನ್ನ, ರಾಧಾರಮಣ ಅಂತ ಹೆಸರಿಡ್ತಾರೆ ಅವರು ಗೋಪಾಲ ಭಟ್ಟ ಗೋಸ್ವಾಮಿ ಅವರು. ಯಾಕೆ ಅಂದ್ರೆ ಆ ನಿಧಿವನದಲ್ಲಿ ಪ್ರತಿ ದಿವಸ ರಾಧಾಕೃಷ್ಣರ ಲೀಲೆ ನಡೀತಾ ಇರುತ್ತೆ. ಅಂತಹ ಸ್ಥಳದಲ್ಲಿ ಈ ಕೃಷ್ಣ ಆವಿರ್ಭವಿಸಿದ್ದಾನೆ. ಅದಕ್ಕೋಸ್ಕರ ರಾಧಾರಮಣ, ರಾಧೆಗೆ ಆಹ್ಲಾದವನ್ನು ಕೊಡುವಂತಹ ಸ್ವಾಮಿ ಕೃಷ್ಣ, ಅದಕ್ಕೋಸ್ಕರ ರಾಧಾರಮಣ ಅಂತ ಹೆಸರನ್ನು ಇಟ್ಟು ಒಂದು ದೊಡ್ಡದಾದ ದೇವಸ್ಥಾನವನ್ನು ಕಾಲಕ್ರಮೇಣವಾಗಿ ಅವರು ಕಟ್ತಾರೆ ಅಲ್ಲಿ, ರಾಧಾರಮಣ. ಸೊ ಆ ನಿಧಿವನದಲ್ಲಿ ರಾಧಾರಮಣ ಅನ್ನುವ ಒಂದು ದೇವಸ್ಥಾನ. ನೆಕ್ಸ್ಟ್ ಟೈಮ್ ನೀವು ಹೋದಾಗ ದಯವಿಟ್ಟು ರಾಧಾರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿ. ಖಂಡಿತ ಖಂಡಿತ ಪ್ರಭು. ಈಗ ರಾಧಾಷ್ಟಮಿ ಅಂತ ಪ್ರತಿ ವರ್ಷ ನಾವು ರಾಧೆಯನ್ನು ನೆನಪಿಸ್ಕೊಂಡು ಒಂದು ಹಬ್ಬವನ್ನ ಆಚರಿಸ್ತೀವಿ. ರಾಧಾಷ್ಟಮಿಯ ಮಹತ್ವ ಏನು ಅಂತ? ನೋಡಿ, ಜನ್ಮಾಷ್ಟಮಿಯ 15 ದಿವಸಗಳಾದ್ಮೇಲೆ ರಾಧಾಷ್ಟಮಿ ಬರುತ್ತೆ. ರಾಧಾಷ್ಟಮಿ ಅಂದ್ರೆ ರಾಧಾರಾಣಿ ವೃಷಭಾನು ಮಹಾರಾಜನಿಗೆ ಆ ರಾವಲ್ ಅಲ್ಲಿ ಸಿಕ್ಕಿದ ಹೇಳದ್ನಲ್ಲ, ಆ ದಿವಸ ರಾಧಾಷ್ಟಮಿ ಅಂತ ಆಚರಿಸ್ತೀವಿ. ರಾಧಾಷ್ಟಮಿಯನ್ನ ಯಾಕೆ ಆಚರಣೆ ಮಾಡಬೇಕು ಅಂದ್ರೆ, ಕೃಷ್ಣ ಒಂದು ಮಾತು ಹೇಳ್ತಾನೆ ನಾರದ ಮುನಿಗಳಿಗೆ,
ಸತ್ಯಂ ಸತ್ಯಂ ಪುನಃ ಸತ್ಯಂ ಸತ್ಯಮೇವ ಪುನಃ ಪುನಃ ವಿನಾ ರಾಧ ಪ್ರಸಾದೇನ ಮತ್ ಪ್ರಸಾದಂ ನ ವಿದ್ಯತೆ. ಅಂದರೆ ಸತ್ಯ, ಇದು ನಾನು ಹೇಳ್ತಿರುವ ಮಾತು ಸತ್ಯ. ಪುನಃ ಪುನಃ ನಾನು ಹೇಳ್ತಾ ಇದ್ದೇನೆ, ಇದು ನಿಜವಾಗ್ಲೂ ಖಂಡಿತವಾಗ್ಲೂ 100% ಸತ್ಯ ಅಂತ ಕೃಷ್ಣ ಹೇಳ್ತಾನೆ. ಏನು ಅಂದರೆ, ರಾಧಾರಾಣಿಯ ಅನುಗ್ರಹ ಇಲ್ಲದೆ ನನ್ನ ಅನುಗ್ರಹ ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೃಷ್ಣನ ಮಾತು. ಸೊ ಅದಕ್ಕೋಸ್ಕರ ಈ ರಾಧಾಷ್ಟಮಿಯ ದಿವಸ, ಇನ್ಫ್ಯಾಕ್ಟ್ ನಮ್ಮ ಗೌಡಿಯ ವೈಷ್ಣವ ಭಕ್ತರಿಗೆ ಎಷ್ಟು ಜನ್ಮಾಷ್ಟಮಿ ಎಷ್ಟು ಮುಖ್ಯವೋ ರಾಧಾಷ್ಟಮಿಯು ಕೂಡ ಅಷ್ಟೇ ಮುಖ್ಯ. ಸೊ ರಾಧಾಷ್ಟಮಿಯ ದಿವಸದಂದು ನಾವು ರಾಧಾರಾಣಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ಮತ್ತು ಪ್ರಾರ್ಥನೆಯನ್ನು ಮಾಡಿ, ಅಮ್ಮ ರಾಧಾರಾಣಿ, ನೀನು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತೀಯಲ್ಲ, ನಿನಗೆ ಇರುವ ಕೃಷ್ಣನ ಭಕ್ತಿಯಲ್ಲಿ ನನಗೆ ಅಟ್ಲೀಸ್ಟ್ ಸ್ವಲ್ಪ ಭಾಗ ನನಗೂ ಕೂಡ ಕರುಣೆ ಮಾಡು, ನನಗೂ ಕೂಡ ಕೃಷ್ಣನ ಸೇವೆಯನ್ನು ಮಾಡುವುದಕ್ಕೆ ನನಗೂ ಕೂಡ ಬುದ್ಧಿಯನ್ನು ಕೊಡು, ನನಗೂ ಕೂಡ ಅನುಗ್ರಹವನ್ನು ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ಬರ್ಸಾನದಲ್ಲಿ ರಾಧಾಷ್ಟಮಿ ಬಹಳ ವಿಜೃಂಭಣೆಯಿಂದ ಅವರು ಆಚರಿಸ್ತಾರೆ. ಅಲ್ಲಿ ಬಹಳ ಸ್ಪೆಷಲ್ ಅಲ್ಲಿ ಬರ್ಸಾನದಲ್ಲಿ. ಇನ್ಫ್ಯಾಕ್ಟ್ ಜನ್ಮಾಷ್ಟಮಿಗಿಂತ ಒಂದು ಕೈ ಮೇಲೇನೆ ಅಂತ ಹೇಳ್ಬೇಕು ರಾಧಾಷ್ಟಮಿ. ರಾಧಾಷ್ಟಮಿ ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ರಾಧಾರಾಣಿ ನಮ್ಮ ತಾಯಿ, ಕೃಷ್ಣ ನಮ್ಮ ತಂದೆ. ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಬೇಕು ಅಂದರೆ ತಂದೆಯ ಹತ್ರ ಹೋಗಿ ಕೇಳೋದು ಬಹಳ ಸ್ವಲ್ಪ ಕಷ್ಟ. ಹೌದು, ಆದರೆ ತಾಯಿಗೆ ಹೋಗ್ಬಿಟ್ಟು ಅಪೀಲ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ. ಬೇಗ ಕೆಲಸ ಆಗುತ್ತೆ. ತಾಯಿ ಬಹಳ ಕರುಣಾಮಯಿ. ಸೊ ಅದಕ್ಕೋಸ್ಕರ ಕರುಣಾಂ ಕುರುಮಾಯಿ ಕರುಣಾಭರೀತೆ ಸನಕ ಸನಾತನ ವರ್ಣಿತ ಚರಿತೆ ಅಂತ ರೂಪ ಗೋಸ್ವಾಮಿಗಳು ರಾಧಾರಾಣಿಯನ್ನ ಕೊಂಡಾಡಿದ್ದಾರೆ. ಇದು ರಾಧಿಕಾ ಸ್ತವ ಅಂತ ಒಂದು ಸಂಸ್ಕೃತ ಹಾಡು. ಕರುಣಾಂ ಕುರುಮಾಯಿ, ಓ ಅಮ್ಮ ನೀನು ಕರುಣಾ ಭರಿತೆ, ನಿನ್ನ ಹೃದಯದಲ್ಲಿ ಭಕ್ತರ ಬಗ್ಗೆ ಬಹಳ ಕರುಣೆ ಇದೆ, ನೀನು ನನ್ನ ಮೇಲೂ ಕೂಡ ಕರುಣೆಯನ್ನು ಮಾಡು. ಹೇಗೆ ಒಬ್ಬ ಮಗು ತಾಯಿಯ ಹತ್ರ ಹೋಗಿ ತನಗೆ ಏನನ್ನು ಬೇಕಾದದನ್ನು ಕೇಳ್ಕೊತಾನೋ, ಮತ್ತೆ ತಾಯಿ ಹೋಗ್ಬಿಟ್ಟು ತಂದೆಗೆ ಹೇಳಿದಾಗ ತಂದೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅದೇ ರೀತಿ ನಾವು ರಾಧಾರಾಣಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ಇಟ್ಟರಮ್ಮ ಅಂತ. ಆಗ ರಾಧಾರಾಣಿ ಅನುಗ್ರಹ ಮಾಡಿದಾಗ ಕೃಷ್ಣ ಅದನ್ನ ಸ್ಯಾಂಕ್ಷನ್ ಮಾಡಬೇಕು. ಇನ್ನೊಂದೇನು ಗೊತ್ತಾ, ಕೃಷ್ಣನನ್ನ ನಾವು ಮದನ ಮೋಹನ ಅಂತ ಕರಿತೇವೆ. ಇನ್ಫ್ಯಾಕ್ಟ್ ವೃಂದಾವನಕ್ಕೆ ಹೋದಾಗ ಒಂದು ಮದನ ಮೋಹನ ದೇವಸ್ಥಾನ ಇದೆ, ಒಂದು ಗಿರಿಯ ಮೇಲೆ ಇದೆ. ಅದು ದಟ್ ಇಸ್ ವೃಂದಾವನ್ಸ್ ಫಸ್ಟ್ ಸ್ಕೈ ಸ್ಕ್ರೇಪರ್ ಟೆಂಪಲ್. ಈಗ ನಾವು ವೃಂದಾವನ ಚಂದ್ರೋದಯ ಮಂದಿರ ನಾವು ನಿರ್ಮಿಸ್ತಾ ಇದ್ದೇವಲ್ಲ, ಅದರ ಡಿಸೈನ್ ಈಸ್ ಬೇಸ್ಡ್ ಆನ್ ಸನಾತನ ಗೋಸ್ವಾಮೀಸ್ ರಾಧಾ ಮದನ್ ಮೋಹನ್ ಟೆಂಪಲ್. ಸೊ ಮದನ್ ಮೋಹನ ಅಂದ್ರೆ ಏನು? ಮದನ ಅಂದ್ರೆ ಕಾಮದೇವ, ಮೋಹನ ಅಂದ್ರೆ ಮೋಹಿಸುವವನು. ಕಾಮದೇವ ಬಹಳ ಸುಂದರವಾದ ವ್ಯಕ್ತಿ, ಆದರೆ ವೃಂದಾವನದಲ್ಲಿ ಕಾಮದೇವ ಒಂದ್ಸರಿ ಬರ್ತಾನೆ. ಯಾರೋ ಕೃಷ್ಣ ಕೃಷ್ಣ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ, ಯಾರಪ್ಪ ಈ ಕೃಷ್ಣ, ನೋಡೋಣ ಒಂದ್ಸರಿ ಅಂತ, ನನ್ನ ಬಾಣವನ್ನ ಪ್ರಯೋಗ ಮಾಡೋಣ ಕೃಷ್ಣನ ಮೇಲೆ, ಕಾಮೋದ್ರೇಕಗೊಳಿಸೋಣ ಕೃಷ್ಣನನ್ನ ಅಂತ ಅವನು ಯೋಚನೆ ಮಾಡಿಕೊಂಡು ಬರ್ತಾನೆ ಕಾಮದೇವ. ಆ ಕೃಷ್ಣನ ಸೌಂದರ್ಯವನ್ನ ನೋಡಿದ ತಕ್ಷಣ ಕಾಮದೇವ ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣಗಳು ಜಾರಿ ಹೋಗುತ್ತೆ ಅವನ ಕೈಯಿಂದ, ಅವನಿಗೆ ಮೂರ್ಛೆ ಬಂದು ಬಿದ್ದೋಗ್ಬಿಡ್ತಾನಲ್ಲಿ. ಅಂದ್ರೆ ಎಲ್ಲಾ ಜೀವಿಗಳನ್ನು ಮೋಹಿಸುವ ಕಾಮನನ್ನು ಮೋಹಿಸುವವನು ಕೃಷ್ಣ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿಪುರುಷಂ ತಮಹಂ ಭಜಾಮಿ ಅಂತ ಹೇಳಿದ್ದಾರೆ ಬ್ರಹ್ಮ ಸಂಹಿತದಲ್ಲಿ. ಅಂದ್ರೆ ಕೋಟಿ ಕೋಟಿ ಕಂದರ್ಪ ಅಂದ್ರೆ ಕಾಮದೇವರ ಅವರ ಬ್ಯೂಟಿ, ಕೃಷ್ಣನ ಬ್ಯೂಟಿಗೆ ಮುಂಚೆ, ಕೃಷ್ಣನ ಬ್ಯೂಟಿ ಮುಂದೆ ಏನೂ ಇಲ್ಲ ಅಂತ. ಅದು ಕೃಷ್ಣನ ಅದಕ್ಕೋಸ್ಕರ ಕೃಷ್ಣನನ್ನ ಮದನ ಮೋಹನ ಅಂತ ಕರೀತಾರೆ. ಆದರೆ ರಾಧಾರಾಣಿ ತನ್ನ ಸೇವಾ ಭಾವದಿಂದ ಕೃಷ್ಣನನ್ನು ಕೂಡ ಮೋಹಿಸಿದ್ದಾಳೆ. ಕೃಷ್ಣ ಅಟ್ರಾಕ್ಟ್ ಆಗೋದು ಎಕ್ಸ್ಟರ್ನಲ್ ಈ ದೈಹಿಕ ಬ್ಯೂಟಿಗಲ್ಲ, ಕೃಷ್ಣ ಅಟ್ರಾಕ್ಟ್ ಆಗೋದು ನಮ್ಮ ಸೇವಾ ಮನೋಭಾವದಿಂದ, ನಮ್ಮ ಭಕ್ತಿಗೆ ಕೃಷ್ಣ ಮಾರು ಹೋಗ್ತಾನೆ. ಆ ಭಕ್ತಿ ಅನ್ನೋದು ರಾಧಾರಾಣಿಯಲ್ಲಿ ಉತ್ಕೃಷ್ಟವಾಗಿ ಇದೆ. ಸೊ ತನ್ನ ಭಕ್ತಿಯಿಂದ ಕೃಷ್ಣನನ್ನ ಮೋಹಿಸಿದ್ದಾಳೆ ರಾಧಾರಾಣಿ. ಅದಕ್ಕೆ ರಾಧಾರಾಣಿಗೆ ಇನ್ನೊಂದು ಹೆಸರೇನು ಗೊತ್ತಾ? ಮದನ ಮೋಹನ ಮೋಹಿನಿ ಅಂತ. ಆ ಮದನ ಮೋಹನನನ್ನ ಮೋಹಿಸಿದವಳು, ಅಟ್ರಾಕ್ಟ್ ಮಾಡಿದವಳು ರಾಧಾರಾಣಿ.
ಸೊ ಅದಕ್ಕೋಸ್ಕರ ರಾಧಾರಾಣಿ ನಮ್ಮ ಮೇಲೆ ಅನುಗ್ರಹ ಮಾಡಿ ಈ ಭಕ್ತನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿದ ನಿರ್ಧಾರ ತಗೊಂಡ ಮೇಲೆ ಕೃಷ್ಣ ಅದನ್ನ ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಫೈಲ್ ಪಾಸ್ ಆಯ್ತು. ಪಾಸ್ ಆಯ್ತು ಅಂತ. ಅದಕ್ಕೋಸ್ಕರ ರಾಧಾಷ್ಟಮಿ ಬಹಳ ಮುಖ್ಯ ನಮ್ಮ ಭಕ್ತರಿಗೆ. ನಾವು ರಾಧಾರಾಣಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ ಆ ದಿವಸ, ಕೃಷ್ಣನ ಸೇವೆಯಲ್ಲಿ ತೊಡಗಿಸು ನನ್ನನ್ನ ಅಂತ. ಇನ್ನೊಂದೇನು ಗೊತ್ತಾ, ಪ್ರತಿ ದಿವಸ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಲ್ಲ, ಕೆಲವು ಭಕ್ತರು ಕೇಳಬಹುದು, ಈ ಇಸ್ಕಾನ್ ನಲ್ಲಿ ರಾಧೆ ರಾಧೆ ಅಂತ ಏನಕ್ಕೆ ಜಪ ಮಾಡೋದಿಲ್ಲ, ಹರೇ ಕೃಷ್ಣ ಜಪ ಏನಕ್ಕೆ ಮಾಡ್ತಾರೆ ಅಂತ. ಅದಕ್ಕೆ ಉತ್ತರ ಏನ್ ಗೊತ್ತಾ, ಹರೇ ಅಂದ್ರೆ ಓ ರಾಧಾರಾಣಿ ಅಂತ, ಹರೇ ಕೃಷ್ಣ ಅಂದ್ರೆ ರಾಧಾ ಕೃಷ್ಣ. ಸೊ ಅದಕ್ಕೋಸ್ಕರ ರಾಧಾರಾಣಿಯ ಹೆಸರು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಡಗಿದೆ, ಆಲ್ರೆಡಿ ಇದೆ. ಸೊ ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ರಾಧೆ ರಾಧೆ ಅಂತ ಹೇಳಲ್ಲ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತೇವೆ. ಆಗ ನಾವು ರಾಧಾರಾಣಿಯ ಮೂಲಕ ಕೃಷ್ಣನನ್ನ ನಾವು ಕಾಣುತ್ತೇವೆ, ಕೃಷ್ಣನ ಸೇವೆಯನ್ನು ನಾವು ಪಡಿತೇವೆ. ನಾವು ಬರ್ಸಾನಾಗ ಹೋಗಿದ್ದಾಗ ಅಲ್ಲಿನ ಪ್ರಭು ಒಂದು ಭಜನೆ ಅಥವಾ ಹಾಡನ್ನು ಹೇಳ್ಕೊಟ್ಟಿದ್ರು, ರಾಧಾರಾಣಿ ಕಿ ಜೈ, ಮಹಾರಾಣಿ ಕಿ ಜೈ, ಬೋಲೋ ಬರ್ಸಾನೆ ವಾಲಿ ಕಿ ಜೈ 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 ಅಂತ. ಸೊ ರಾಧಾರಾಣಿಯನ್ನ ನಮಗೆ ಪರಿಚಯ ಮಾಡಿಕೊಟ್ರಿ. ರಾಧಾರಾಣಿಯ ಸಾಕಷ್ಟು ವಿಚಾರಗಳನ್ನ, ಕಥೆಗಳನ್ನ, ಘಟನೆಗಳನ್ನ ತರ ಕಣ್ಮುಂದೆ ಬರೋ ಹಾಗೆ ನಮಗೆ ವಿವರಿಸೋದಕ್ಕೆ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಭು. ನಮ್ಮನ್ನ ಕರೆದಿದ್ದಕ್ಕೆ, ನಮಗೆ ತಿಳಿದಿರುವಷ್ಟು ರಾಧಾರಾಣಿಯ ಬಗ್ಗೆ ಹೇಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ತಮ್ಮ ಆಶೀರ್ವಾದ, ರಾಧಾರಾಣಿ ಕೃಪೆ ನಮ್ಮ ಮೇಲೆ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹರೇ ಕೃಷ್ಣ. ನಮಸ್ತೆ ಪ್ರಭು. ನಮ್ಮ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್. ರಾಧಾರಾಣಿ ಬಗ್ಗೆ, ಬರ್ಸಾನ ಕ್ಷೇತ್ರದ ಬಗ್ಗೆ, ವೃಂದಾವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಂತ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತಾ? ಮುಂದಿನ ಕಾರ್ಯಕ್ರಮದಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.